ಉಪವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘೇತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ, ಪ್ರಾಯೋಜಕರಾದಂತಹ ಶ್ರೀಮತಿ ಡಾಕ್ಟರ್ ವಿ ರಮಾಮಣಿಯವರೇ ಮತ್ತು ನನ್ನೆಲ್ಲ ಹಿರಿಯ ಅಧ್ಯಾತ್ಮ ಬಂಧುಗಳೇ, ತಮ್ಮೆಲ್ಲರ ಹೃನ್ಮಂದಿರದಲ್ಲಿ ಬೆಳಗ್ತಾ ಇರುವಂತಹ ಅವ ಮಹಾಚೈತನ್ಯಕ್ಕೆ ನಮಸ್ಕರಿಸಿ ನನ್ನ ಇಂದಿನ ಕೆಲಸಕ್ಕೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಅರ್ಜುನ ಕೃಷ್ಣನ ಹತ್ರ ಪ್ರಶ್ನೆಯನ್ನು ಕೇಳಿದ್ದ. ಏನು ಪ್ರಶ್ನೆ ಅಂದರೆ, ಒಬ್ಬಾತ ಸಾಧಕ, ಆತ ಈ ಯೋಗ ಮಾರ್ಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಹಾಗೆ ತೊಡಗಿಸಿಕೊಂಡು ಆದ ಮೇಲೆ ಆತ ಉಪನಿಷತ್ತಿನಿಂದ ಹೇಳಲ್ಪಟ್ಟಂತಹ ಈ ಎಲ್ಲ ಸಾಧನೆಗಳನ್ನು ಸಹ ಅಳವಡಿಸಿಕೊಳ್ತಾ ಇದ್ದಾನೆ. ಹಾಗಾಗಿ ಆತ ನಿತ್ಯ ನೈಮಿತ್ತಿಕ ಮೊದಲಾದಂಥ ಎಲ್ಲ ಕರ್ಮಗಳನ್ನು ಸಹ ತ್ಯಜಿಸಿಬಿಟ್ಟಿದ್ದಾನೆ. ಇಂತಹ ಸ್ಥಿತಿಯಲ್ಲಿ ಆತ ಕರ್ಮವನ್ನು ಬಿಟ್ಟಂತೆ ಆಗಿಬಿಟ್ಟಿದೆ. ಆದರೆ ಅವನು ಆ ಜ್ಞಾನದ ದಾರಿಯಲ್ಲಿ ಸಾಗುವಾಗ ಸಾಧನೆ ಪೂರ್ತಿ ಪರಿಪಕ್ವ ಆಗುವುದಕ್ಕಿಂತ ಮೊದಲೇ ಅವನ ಆಯುಷ್ಯ ತೀರಿ ಹೋಗಿದೆ. ಈಗ ಅವನಿಗೆ ಎಂತಹ ಸ್ಥಿತಿ ಬಂದು ಒದಗ್ತದೆ ಎನ್ನುವಂಥದ್ದು ಅರ್ಜುನನ ಪ್ರಶ್ನೆ. ಕೊನೆಗೆ ಈ ಮಾತನ್ನು ಕೇಳಿದಂತಹ ಅರ್ಜುನ ಒಂದು ದೃಷ್ಟಾಂತ ಸಹಿತವಾಗಿ ತನ್ನ ಮಾತನ್ನು ವಿವರಿಸ್ತಾನೆ. ಹೇಗೆ ಕಚ್ಚಿನ್ನೋಭೇ ವಿಭ್ರಷ್ಟ ಛಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪಥಿ. ನಿನ್ನೆ ದಿವಸ ನಾನು ಇದನ್ನು ಸ್ವಲ್ಪ ವಿವರಿಸಿದ್ದೆ. ಉಭಯ ವಿಭ್ರಷ್ಟ ಅಂದರೆ ಕರ್ಮ ಮಾರ್ಗದಿಂದಲೂ ಮತ್ತು ಯೋಗ ಮಾರ್ಗದಿಂದಲೂ, ಈ ಎರಡೂ ಮಾರ್ಗದಿಂದ ಆತ ಚ್ಯುತನಾದವನು ಅಂತ ಅರ್ಥ. ಹಾಗಾಗಿ ಪ್ರಕೃತಕ್ಕೆ ಅರ್ಜುನ ಕೇಳ್ತಾ ಇರುವಂಥ ಸಾಧಕ ಈತ ಉಭಯ ವಿಭ್ರಷ್ಟ. ಅಷ್ಟೇ ಅಲ್ಲ, ಅವನಿಗೆ ಎಲ್ಲೂ ಸಹ ನೆಲೆಯೂ ಇಲ್ಲ. ಮುಂದಿನ ಶಬ್ದ ಹೇಳುತ್ತೆ ಅಪ್ರತಿಷ್ಠ ಅಂತ. ಅಪ್ರತಿಷ್ಠ ಅನ್ನೋದಕ್ಕೆ ಅರ್ಥ ನೆಲೆ ಇಲ್ಲದೇ ಇರುವವನು, ನಿರಾಶ್ರಿತವನು. ಆತ ಹೇಗಿದ್ದಾನೆ ಅಂದರೆ, ಈ ಅಧ್ಯಾತ್ಮದ ಗ್ರಂಥಗಳಲ್ಲಿ ನಮಗೆ ಎರಡು ದಾರಿಗಳು ಪ್ರಧಾನವಾಗಿ ಕಂಡುಬರ್ತವೆ. ಕರ್ಮ ಮಾರ್ಗದಲ್ಲಿ ತೊಡಗಿ ಕಾಮ್ಯಕರ್ಮಗಳನ್ನೆಲ್ಲ ಮಾಡಿದವರು, ಅವರು ತಮ್ಮ ಈ ಸ್ಥೂಲ ಶರೀರವನ್ನು ಬಿಟ್ಟ ಮೇಲೆ ಪಿತೃಯಾನ ಎನ್ನುವಂತಹ ದಾರಿಯ ಮೂಲಕ ಪ್ರಯಾಣ ಮಾಡ್ತಾರೆ. ಆ ಪಿತೃಯಾನ ಅಂದರೆ ಏನು ಅನ್ನೋದನ್ನು, ಮತ್ತು ಇನ್ನೊಂದು ದೇವಯಾನ ಅಂದರೆ ಏನು ಅನ್ನೋದನ್ನು 8ನೇ ಅಧ್ಯಾಯದಲ್ಲಿ ನಾವು ಸುದೀರ್ಘವಾಗಿ ನೋಡಲಿಕ್ಕೆ ಇದ್ದೇವೆ ಎನ್ನುವ ದೃಷ್ಟಿಯಿಂದ ಇಲ್ಲಿ ಕೇವಲ ಹೆಸರನ್ನು ಮಾತ್ರ ಹೇಳ್ತೇನೆ. ಹೀಗೆ ಈ ಕರ್ಮಿಗಳಾದವರು, ಉಪಾಸಕರು ಅಂದರೆ ಕಾಮ್ಯ ಉಪಾಸಕರು, ಇವರು ಸಹ ಪಿತೃಯಾನದಿಂದ ಹೋಗ್ತಾರೆ. ಮತ್ತು ಈ
ಅಧ್ಯಾತ್ಮ ದಾರಿಯಲ್ಲಿ ಸಾಧನೆ ಮಾಡಿದಂತಹ ಅಹಂಗ್ರಹ ಉಪಾಸನೆ ಮುಂತಾದಂಥ ಉಪಾಸನೆ ಮಾಡಿದವರು ಅವರು ದೇವಯಾನ ಮಾರ್ಗದಲ್ಲಿ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಈಗ ಈ ಸಾಧಕನಿಗೆ ಏನಾಗಿದೆ ಅಂದರೆ ಆತ ಕರ್ಮ ಮಾರ್ಗವನ್ನು ಬಿಟ್ಟಿದ್ದಾನೆ. ಹಾಗಾಗಿ ಪಿತೃಯಾನದಲ್ಲಿ ಅವನಿಗೆ ಹೋಗಲಿಕ್ಕೆ ಅವಕಾಶ ಇಲ್ಲ. ಇನ್ನು ಅಷ್ಟೇ ಅಲ್ಲ, ಅಲ್ಲಿ ಬೇಕಾದಂತಹ ಉಪಾಸನೆಗಳನ್ನು ಸಹ ಮಾಡಲಿಲ್ಲ. ಅಂದರೆ ಉಪಾಸನಾ ಸಹಿತವಾದ ಕರ್ಮವನ್ನು ಆತ ಬಿಟ್ಟುಬಿಟ್ಟಿದ್ದಾನೆ. ಹಾಗಾಗಿ ಪಿತೃಯಾನದಲ್ಲಿ ಅವನಿಗೆ ಹೋಗಲಿಕ್ಕೆ ಅವಕಾಶ ಇಲ್ಲ. ಒಂದು ಅದರ ಜೊತೆಗೆ ದೇವಯಾನದಲ್ಲಿ ಹೋಗ್ಲಿಕ್ಕೆ ಬೇಕು ಅಂತಾದರೆ ನಿರ್ಗುಣ ಬ್ರಹ್ಮ ಉಪಾಸನೆಯನ್ನು ಸಹ ಆತ ಮಾಡಲಿಲ್ಲ. ಈಗ ತಾನೇ ಪ್ರಯತ್ನಕ್ಕೆ ಕೈ ಹಾಕಿದ್ದಾನೆ. ಅವನಿನ್ನೂ ಸ್ವಲ್ಪ ಪ್ರಯತ್ನದಲ್ಲಿದ್ದಾನೆ. ಆ ಜ್ಞಾನದ ದಾರಿಯಲ್ಲಿ ಫಲ ಸಿಗುವವರೆಗೆ ಆತ ಹೋಗಲಿಲ್ಲ. ಹಾಗಾಗಿ ದೇವಯಾನದಲ್ಲೂ ಹೋಗ್ಲಿಕ್ಕೆ ಬೇಕಾದಂಥ ಅರ್ಹತೆ ಇಲ್ಲ ಅವನಿಗೆ. ಪಿತೃಯಾನದಿಂದಲೂ ವಂಚಿತನಾದ, ದೇವಯಾನದಿಂದಲೂ ವಂಚಿತನಾದ. ಹೀಗೆ ಈ ಎರಡೂ ಮಾರ್ಗದಿಂದಲೂ ಭ್ರಷ್ಟನಾದಂಥ ಈತ ಉಭಯ ಭ್ರಷ್ಟ. ಅಂದರೆ ಎರಡರಿಂದಲೂ ಸಹ ಆಚ ಚ್ಯುತನಾದವನು, ತಪ್ಪಿ ಹೋದವನು ಅಂತ. ಹೀಗಾಗಿ ಈ ಕಾರಣದಿಂದಲೇ ಇವನು ಕರ್ಮ ಮಾರ್ಗದಿಂದ ಜಾರಿದ್ದಾನೆ. ಜ್ಞಾನ ಮಾರ್ಗ ಅವನಿಗಿನ್ನೂ ಒಲಿದಿಲ್ಲ, ಹಿಡಿಲಿಲ್ಲ. ಹೀಗಿದ್ದಾಗ ಆತ ಈಗ ಯಾವ ದಾರಿಯಲ್ಲಿ ಹೋಗ್ತಾನೆ ಅಂದರೆ ಅವನು ಮುಂದಿರುವಂಥ ಈ ಎರಡು ದಾರಿಗಳಲ್ಲಿ ಯಾವ ದಾರಿಯೂ ಅವನಿಗೆ ಸ್ವಾಗತ ಮಾಡ್ತಾ ಇಲ್ಲ. ಆದ್ದರಿಂದ ಅರ್ಜುನನ ಪ್ರಶ್ನೆ ಹೇಗೆ ಅಂದರೆ ಛಿನ್ನಾಭ್ರಮಿವ ನಶ್ಯತಿ. ಅವನು ಕೊಡುವಂಥ ದೃಷ್ಟಾಂತ ಅಂದರೆ ಈ ಗಾಳಿ ಪೂರ್ವ ಮೇಘವನ್ನು ಏನು ಮಾಡಿದೆ ಅಂದರೆ ಒಂದು ದೊಡ್ಡ ಮೋಡ, ಆ ಮೋಡದಲ್ಲಿ ಒಂದು ಪೀಸನ್ನು ಗಾಳಿ ಹೊಡೆದು ಆಚೆ ಹಾಕಿಬಿಟ್ಟಿದೆ. ಆ ತುಂಡು ಇವಾಗ ಏನಾಗಿದೆ ಅಂದರೆ ತುಂಡು ಮೋಡ ಪೂರ್ವ ಮೋಡದಿಂದ ತಪ್ಪಿಸಿಕೊಂಡಿದೆ ಗಾಳಿಯ ರಭಸಕ್ಕೆ. ಆದರೆ ಉತ್ತರ ಮೇಘವನ್ನು, ಇನ್ನೊಂದು ಮೋಡವನ್ನು ಅದು ಇನ್ನೂ ಹಿಡ್ಕೊಂಡಿಲ್ಲ. ಗಾಳಿ ಬೀಸ್ತಾನೆ ಇದೆ. ಈಗ ಆ ತುಂಡು ಮೋಡದ ಸ್ಥಿತಿ ಏನಾಗಬೇಕು? ಈ ಮೋಡದಿಂದ ತಪ್ಪಿ ಹೋಗಿದೆ, ಆ ಮೋಡದ ಜೊತೆಗೆ ಸೇರಲಿಲ್ಲ. ಹಾಗಾಗಿ ಅದು ನಶ್ಯತಿ, ಏನಾಗುತ್ತೆ? ನಾಶವಾಗಿ ಹೋಗುತ್ತೆ ಅಂದರೆ ಅದು ಯಾವುದಾದ್ರೂ ಒಂದು ಮೋಡದ ಜೊತೆಗೆ ಸೇರಿಕೊಂಡ್ರೆ ತಾನು ಬೆಳೆಯತ್ತೆ, ವೃದ್ಧಿ ಹೊಂದತ್ತೆ. ನೀವು ಇದನ್ನು ಆಕಾಶದಲ್ಲಿ ಗಮನಿಸಿ. ಆದರೆ ಈ ತುಂಡು ಮೋಡ ಅದು ಯಾವುದರ ಜೊತೆಗೂ ಸೇರದೇ ಇದ್ದಾಗ ಗಾಳಿಯ ರಭಸಕ್ಕೆ ಸಿಕ್ಕು ಅದು ನಶ್ಯತಿ. ಹಾಗೆಯೇ ಈ ಸಾಧಕನೂ ಸಹ ಆತ ಈ ಕರ್ಮ ಮಾರ್ಗದಿಂದಲೂ ಮತ್ತು ಜ್ಞಾನದ ಮಾರ್ಗದಿಂದಲೂ ಎರಡರಿಂದಲೂ ಭ್ರಷ್ಟನಾಗಿ ನಶ್ಯತಿ, ನಾಶವಾಗಿ ಹೋಗೋದಿಲ್ವಾ ಅಂತ ಪ್ರಶ್ನೆ ಅರ್ಜುನನಿಗೆ ಬಂದಂಥ ಸಂಶಯ. ಇದು ಎಲ್ಲರಿಗೂ ಬರುವಂಥ ಸಂಶಯ. ಹೀಗೆ ಯಾಕೆ ಅರ್ಜುನ ಈ ಮಾತನ್ನು ಹೇಳ್ತಾನೆ ಅಂದರೆ ಅವನು ತಿಳುವಳಿಕೆ ಇರುವವನೇ. ಯಾಕೆಂದರೆ ಅವನು ಸಾಕಷ್ಟು ಓದಿದನು. ಹಾಗಿಲ್ಲದೆ ಇದ್ದರೆ ಗೀತಾಚಾರ್ಯ ಗೀತೋಪದೇಶಕ್ಕೆ ಅವನನ್ನು ಯಾಕೆ ಆಯ್ಕೆ ಮಾಡ್ಕೊಳ್ತಿದ್ದ? ಏಕೆಂದರೆ ಗುಣಾಧಿಕೈ ಗೃಹೀತಃ ಧರ್ಮ ಪ್ರತ್ಯಯಂಗಮಿಷ್ಯತಿ. ಉತ್ತಮರಾದವರಿಗೆ ಬೋಧಿಸಿದ್ದು ಪ್ರಪಂಚದಲ್ಲಿ ಸರ್ವತ್ರ ಅದು ಸ್ಥಿರವಾಗಿ ನಿಲ್ತದೆ, ವ್ಯಾಪಕವಾಗಿ ಹರಡ್ತದೆ. ಆ ಹಿನ್ನೆಲೆಯಲ್ಲಿ ಗೀತಾಚಾರ್ಯ ಅರ್ಜುನನಂಥ ಶಿಷ್ಯನನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಉಪದೇಶಕ್ಕೆ. ಹಾಗಾಗಿ ಅರ್ಜುನ ತನ್ನ ಪ್ರಶ್ನೆಯನ್ನು ಕೇಳೋದಕ್ಕೆ ಒಂದು ಕಾರಣ ಉಂಟು. ಏನು ಅಂದರೆ ಇಂಥವರನ್ನೇ ಕುರಿತು ಶ್ರುತಿ ಒಂದು ಮಾತು ಹೇಳುತ್ತೆ. ಏನು ಮಾತು ಅಂದರೆ ಅಥೈತಯೋ ಪಥೋ ನ ಕತರೇಣ ಚ ನತೇ ಕೀಟಾ ಪತಂಗೋ ಪತಂಗಾ ವಾ ಯದಿ ದಂದಶೂಕಂ ಅಂತ. ಅಂದರೆ ಇದರ ಅರ್ಥ ಏನು ಅಂದರೆ ಯಾವಾತ ಪಿತೃಯಾನದಲ್ಲೂ ಪ್ರಯಾಣ ಮಾಡೋದಿಲ್ವೋ, ದೇವಯಾನದಲ್ಲೂ ಪ್ರಯಾಣ ಮಾಡೋದಿಲ್ವೋ ಅಂಥವನಿಗೆ ದುರ್ಗತಿ. ಎಂತಹ ದುರ್ಗತಿ ಅಂದರೆ ಅಥ ಏತಯೋ ಪಥೋ ನ ಕತರೇಣ ಚ ನತೇ ಕೀಟಾ. ಏನಾಗ್ತಾರೆ ಅವರು? ಅದೇ ದುರ್ಗತಿ. ಆ ಮೊದಲಿನ ಜನ್ಮಕ್ಕಿಂತ ನೀಚ ಜನ್ಮ.
ಕೀಟಾಹ ಮತ್ತು ಪತಂಗಾಹ, ಪತಂಗಾಹ ದೀಪದ ಹುಳು ಇವು, ಮತ್ತು ದಂದಶೂಕಂ, ದಂದಶೂಕೋ ಬಿಲೇಶಯ ಅಂತ, ಹಾವು ಅಂತ ಅರ್ಥ, ಬಿಲದಲ್ಲಿ ವಾಸ ಮಾಡುವುದು. ದರ್ವೀಕರೋ ದೀರ್ಘಪೃಷ್ಠೋ ದಂದಶೂಕೋ ಬಿಲೇಶಯ ಅಂತ ಕೋಶ. ಹಾಗಾಗಿ ಸ್ವಲ್ಪ ಅಪ್ರಸಿದ್ಧ ಅಂತ ಶಬ್ದ, ಶ್ರುತಿಗೆ ಏನಂತೆ ಎಲ್ಲವೂ ಪ್ರಸಿದ್ಧಿ ಯಾಕೆ. ಹಾಗಾಗಿ ಅವನು ಹಾವೋ ಅಥವಾ ಕೀಟವೋ ಅಥವಾ ಇನ್ನೇನೋ ಒಂದು ಪತಂಗವೋ ಹಾಗೆ ಹುಟ್ಟೋದಿಲ್ವ ಕೃಷ್ಣ? ಅವನಿಗಿಂಥ ದುರ್ಗತಿ ಆಗಿಬಿಡೋದಿಲ್ವಾ ಅಂತ ಅರ್ಜುನ ಪ್ರಶ್ನೆ. ಅವನ ಸಂಶಯದ ಬೀಜ ಇದು. ಈ ಶ್ರುತಿ ಅವನಿಗೆ ಸ್ಮರಣೆಗೆ ಬಂದಿರಬೇಕು ಅಂತ. ಹಾಗಾಗಿ ಪಿತೃಯಾನ ಮತ್ತು ದೇವಯಾನ ಈ ಎರಡರಲ್ಲಿಯೂ ಸಹ, ಅಂದರೆ ಯಾವೊಂದರಲ್ಲಿಯೂ ಸಹ ಪ್ರಯಾಣ ಮಾಡದೇ ಇರುವಂಥ ಇವನು ಕೀಟ ಪತಂಗ ಆಗಿಬಿಡ್ತಾನೆ. ಅಲ್ಲಿಗೆ ಇವನು ಯೋಗಭ್ರಷ್ಟ, ಅಂದರೆ ಈ ಕರ್ಮ ಮಾರ್ಗದಿಂದ ಮತ್ತು ಯೋಗ ಮಾರ್ಗದಿಂದ ಎರಡರಿಂದಲೂ ಸಹ ಭ್ರಷ್ಟನಾಗಿ ಆ ಜ್ಞಾನದ ಮಾರ್ಗದಲ್ಲಿ ಮುಂದುವರಿಲಿಕ್ಕಾಗದೆ ಇವನಿಗೆ ದುರ್ಗತಿಯೇ ಆಗಿಬಿಡುತ್ತದೆ. ಶ್ರುತಿಯೂ ಸಹ ನನ್ನ ಮಾತಿಗೆ ಪೂರಕವಾಗಿದೆ ಕೃಷ್ಣ ಎನ್ನುವಂತಹ ಸಂಶಯವನ್ನು ಅರ್ಜುನ ಮುಂದಿಟ್ಟ. ಆಗ ಅರ್ಜುನ ಮುಂದುವರೆದು ಹೇಳ್ತಾನೆ, ಏತನ್ಮೇ ಸಂಶಯಂ ಕೃಷ್ಣ, 39ನೇ ಶ್ಲೋಕ. ಇದು ನನ್ನ ಸಂಶಯ. ಈಗ ಅವನ ಕಥೆ ಏನು? ಪಿತೃಯಾನ ಇಲ್ಲ, ದೇವಯಾನ ಇಲ್ಲ. ಹಾಗಿದ್ದರೆ ಮೊದಲು ಅಷ್ಟೋ ಇಷ್ಟೋ ಕರ್ಮ ಮಾಡಿದ್ದಾನೆ, ಆಮೇಲೆ ಚೂರುಪಾರು ಸಾಧನೆ ಮಾಡಿದ್ದಾನೆ, ಆಯುಷ್ಯ ಮುಗಿದು ಹೋಯಿತು. ಇಷ್ಟೆಲ್ಲ ಮಾಡಿದವನಿಗೆ ಕೀಟ ಪತಂಗ ದಂದಶೂಕ ಇಂಥ ದುರ್ಗತಿ ಅಂತಾದರೆ ನಾವು ಕರ್ಮ ಮಾಡಬೇಕಾ ಕೃಷ್ಣ? ವೇದಾಂತ ಶ್ರವಣ ಮಾಡಬೇಕಾ ಕೃಷ್ಣ? ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸಿ ಅಶೇಷತಃ. ಇದು ನನಗೆ ಬಹಳ ದಿವಸದಿಂದ ಕಾಡ್ತಾ ಇರುವಂಥ ಸಂಶಯ. ಇವತ್ತು ನೀನು ಈ ಸುದೀರ್ಘವಾಗಿ 23 ಶ್ಲೋಕಗಳಲ್ಲಿ ಹೇಳಿದ್ರಿಂದ ನನಗೆ ಈ ಸಂಶಯ ಇವತ್ತು ಜಾಸ್ತಿ ಹೊರಕ್ಕೆ ಬರ್ತಾ ಇದೆ. ಅದರಿಂದ ಇದನ್ನು ಒಂದು ಚೂರು ಸಂಶಯ ಇಲ್ಲದೆ ಇರುವ ಹಾಗೆ ನೀನು ಪರಿಹರಿಸಬೇಕು ಅಂತ ಅರ್ಜುನ ಕೃಷ್ಣನಲ್ಲಿ ಕೇಳ್ಕೊಳ್ತಾನೆ. ತಾತ್ಪರ್ಯ ನೋಡೋಣ. ಈ ನನ್ನ ಸಂಶಯವನ್ನು ಕೃಷ್ಣ ನೀನು ಪೂರ್ತಿಯಾಗಿ ಕತ್ತರಿಸಿ ಹಾಕು. ಯಾಕೆ ಅಂದರೆ ಅರ್ಜುನ ಈ ಪ್ರಶ್ನೆಯನ್ನು ಕೇಳಿದಾಗ ಕೃಷ್ಣ ಪ್ರಾಯಶಃ ಹೇಳಿರಬೇಕು, ಅರ್ಜುನ ನಿನಗೆಷ್ಟೋ ಹಿಂದೆ ಸಂಶಯಗಳು ಬಂದಿವೆ, ಆ ಸಂಶಯಕ್ಕೆಲ್ಲ ನಾನು ಉತ್ತರ ಕೊಟ್ಟಿದ್ದೇನೆ, ನೀನು ಸಮಾಧಾನವನ್ನು ತಾಳಿದ್ದೀಯೆ. ಆದರೆ ಎಲ್ಲ ಸಂಶಯವನ್ನು ನೀನು ನನ್ನ ಹತ್ರ ಯಾಕೆ ಕೇಳೋದು? ಒಂದು ಕೆಲಸ ಮಾಡೋದು, ನಿನ್ನ ಮುತ್ತಜ್ಜ ಭೀಷ್ಮಾಚಾರ್ಯರಲ್ಲಿದ್ದಾರೆ, ಇನ್ನೂ ಯುದ್ಧ ಶುರುವಾಗಲಿಲ್ವಲ್ಲ, ಹೋಗಿ ಅವರು ಒಂದು ಮಾತು ಕೇಳು, ನಮಸ್ಕಾರ ಮಾಡಿ ಕೇಳು. ಅವರು ಹೇಳೋದಿಲ್ವಾ? ಪಕ್ಕದಲ್ಲಿ ನಿನ್ನ ಬಿಲ್ಲು ವಿದ್ಯಾ ಆಚಾರ್ಯರಂಥ ದ್ರೋಣಾಚಾರ್ಯ ಇದ್ದಾರೆ, ಅವ್ರನ್ನ ಹೋಗಿ ಕೇಳು. ಅದು ಇಲ್ವಾ? ನಿಮ್ಮ ಕುಲಪುರೋಹಿತರು ಕೃಪಾಚಾರ್ಯರಿದ್ದಾರೆ, ಹೋಗಿ ಕೇಳು. ಅದು ಇಲ್ವಾ? ಒಂದು ಕೆಲಸ ಮಾಡು, ಇವತ್ತು ಯುದ್ಧ ಮಾಡಿಬಿಡು. ಯುದ್ಧ ಆದಮೇಲೆ ಬೇಕಿದ್ದರೆ 18 ದಿವಸ ಆದಮೇಲೆ ಕಾಡಲ್ಲಿ ಋಷಿಮುನಿಗಳು ಬೇಕಷ್ಟು ಜನ ಇದ್ದಾರೆ, ಅವ್ರನ್ನ ಕೇಳು. ಹಾಗಾಗಿ ನಾನೇ ಯಾಕೆ ಇದಕ್ಕೆ ಉತ್ತರ ಹೇಳಬೇಕು ಅರ್ಜುನ ಅಂತ ಕೇಳಿರಬೇಕು. ಶ್ಲೋಕದ ಉತ್ತರಾರ್ಧ ನೋಡಿದರೆ ಹಾಗೆ ಹೇಳುತ್ತೆ. ಏನು ಹಾಗಿದ್ರೆ ಅಂದರೆ ಆಗ ಅರ್ಜುನ ಹೇಳಿದ, ಏನು ಹೇಳಿದ? ತ್ವದನ್ಯ ಸಂಶಯಸ್ಯಾಸ್ಯ ಛೇತ್ತ ನಹ್ಯುಪಪದ್ಯತೆ. ನೀನು ಹೇಳಿದ್ದವುದು, ಭೀಷ್ಮ ದ್ರೋಣ ಕೃಪಾಚಾರ್ಯ ಎಲ್ಲರೂ ಇದ್ದಾರೆ, ಋಷಿಮುನಿಗಳೂ ಇದ್ದಾರೆ. ಆದರೆ ಈ ಸಂಶಯ ಇದೆಯಲ್ಲ, ಇದನ್ನು ನೀನೇ ಸ್ವಲ್ಪವೂ ಉಳಿಯದೆ ಹಾಗೆ ಪರಿಹರಿಸಬೇಕು. ಯಾಕೆ ನೀನೇ ಪರಿಹರಿಸಬೇಕು ಅಂದರೆ ಅರ್ಜುನನ ಮನಸ್ಸಿನಲ್ಲಿ ಬಂದಂಥ ಭಾವನೆ ಏನು ಅಂದರೆ, ಕೃಷ್ಣ ನೀನು ಲೋಕೇಶ್ವರ, ಜಗದೀಶ್ವರ. ಈಶ್ವರ ಅನ್ನೋ ಶಬ್ದಕ್ಕೆ ಪಾರ್ವತಿಪತಿ ಅಂತ ಅರ್ಥ ಅಲ್ಲ, ಒಡೆಯ ಅಂತ ಅರ್ಥ. ಮತ್ತಷ್ಟೇ ಅಲ್ಲ, ನೀನು ಯೋಗೇಶ್ವರನೂ ಹೌದು. ಈ ಎಲ್ಲ ಕಾರಣದಿಂದ ನೀನು ಸರ್ವಜ್ಞನಿದ್ದೀಯೆ. ಸರ್ವಜ್ಞನಿಗೆ ಎಲ್ಲವೂ ಗೊತ್ತು. ಹಾಗಾಗಿ ನೀನು ಈ ಎಲ್ಲ ಪ್ರಪಂಚದ ಭೂತಕೋಟಿಗಳ ಹುಟ್ಟು ಸಾವು ಆಗು ಹೋಗು ಎಲ್ಲವನ್ನೂ ಸಹ ಬಲ್ಲವನು.
ಏಕೆಂದರೆ 4ನೇ ಅಧ್ಯಾಯದಲ್ಲಿ ನಿನ್ನ ಜನ್ಮಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಪ್ರಶ್ನೆ ಕೇಳಿದಾಗ ನೀನು ಹೇಳಿದ್ದೀ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಅಂತ. ಈ ಮಾತನ್ನು ನಿನ್ನ ಬಿಟ್ಟರು ಬೇರೆ ಯಾರೂ ಹೇಳಲಿಲ್ಲ ಕೃಷ್ಣ ನನಗೆ. ಆದ್ದರಿಂದ ಹೀಗೆ ಇಷ್ಟು ಸಮರ್ಥನಾಗಿದ್ದೀಯ ನೀನು. ಆದ್ದರಿಂದ ನಿನ್ನನ್ನು ಬಿಟ್ಟು ಮಿಕ್ಕ ಯಾರಿಗೂ ಸಹ ಈ ಪ್ರಾಣಿಗಳ ಮರಣಾನಂತರದ ಮುಂದಿನ ಜೀವನ ಅಂದರೆ ಸಾವಿನ ಆಚೆಯ ಪ್ರಪಂಚ ಏನು ಅನ್ನೋದು ಗೊತ್ತಿರಲಿಕ್ಕಿಲ್ಲ. ಗೊತ್ತಿದ್ದರೂ ಎಲ್ಲೋ ಕ್ವಚಿದಂಶದಲ್ಲಿ ತಿಳುವಳಿಕೆ ಇರಬಹುದು. ಆದರೆ ನೀನು ಹಾಗಲ್ಲ, ನಿನಗೆ ಗೊತ್ತಿಲ್ಲದೆ ಇರುವುದು ಯಾವುದೂ ಇಲ್ಲ. ಆ ಹಿನ್ನೆಲೆಯಲ್ಲಿ ನೀನು ಹೇಳಬೇಕು, ಯಾಕೆಂದರೆ ನೀನು ಈಶ್ವರ, ಮಿಕ್ಕ ಎಲ್ಲರೂ ಸಹ ಅನೀಶ್ವರರು. ಅದರಿಂದ ನೀನು ಮಾತ್ರ ಈ ಹುಟ್ಟು ಸಾವುಗಳ ನದಿಯ ದಡದಲ್ಲಿ ನಿಂತು ನೋಡುವವನು. ಅವರೆಲ್ಲರೂ ಸಹ ಅದರಲ್ಲಿ ತೇಲಿ ಹೋಗುವವರು. ಅದರಿಂದ ಯಾವನು ದಡದಲ್ಲಿ ನಿಂತು ನೋಡ್ತಾನೋ ಅವನಿಗೆ ಮಾತ್ರ ಗೊತ್ತಾಗತ್ತೆ ಯಾವನು ಎಷ್ಟೆಷ್ಟು ಸಲ ಮುಳುಗಿದ್ದಾನೆ, ಎಷ್ಟೆಷ್ಟು ಸಲ ಎದ್ದಿದ್ದಾನೆ ಅಂತ. ಆ ಹಿನ್ನೆಲೆಯಲ್ಲಿ ನನಗೆ ನೀನೇ ಈ ಸಂಶಯವನ್ನು ಪರಿಹರಿಸಬೇಕಲ್ಲದೆ ನಾನು ಬೇರೆ ಯಾರನ್ನೂ ಹುಡ್ಕೊಂಡು ಹೋಗೋದಿಲ್ಲ. ಯಾರು ಹೇಳಿದರೂ ನನಗೆ ಸಮಾಧಾನವೂ ಆಗೋದಿಲ್ಲ. ಹಾಗಾಗಿ ಆ ಯೋಗಭ್ರಷ್ಟನಿಗೆ ಏನಾಗ್ತದೆ ಎನ್ನುವಂಥದ್ದನ್ನು ನೀನೇ ನನಗೆ ತಿಳಿಸಿಕೊಡಬೇಕು. ಈ ಸಂಶಯವನ್ನು ಅರ್ಜುನ ಮುಂದಿಟ್ಟಾಗ ಕೃಷ್ಣ ಅದಕ್ಕೆ ಉತ್ತರವಾಗಿ ಮುಂದಿನ ಶ್ಲೋಕಗಳನ್ನು ಹೇಳ್ತಾನೆ. ಶ್ರೀ ಭಗವಾನುವಾಚ. ಕೃಷ್ಣ ಹೇಳಿದ, ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅರ್ಜುನ, ಈ ಲೋಕದಲ್ಲಾಗಲಿ ಅಥವಾ ಪರಲೋಕದಲ್ಲಾಗಲಿ ಈ ಯೋಗಚ್ಯುತನಾದವನಿಗೆ ವಿನಾಶ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಮತ್ತು ಅಪ್ಪ ಅರ್ಜುನ ಕೇಳು, ಈ ಕಲ್ಯಾಣ ಕಾರ್ಯವನ್ನು ಅಂದರೆ ಒಳ್ಳೆಯ ಕಾರ್ಯವನ್ನು ಮಾಡತಕ್ಕವನಿಗೆ ಯಾವನಿಗೂ ಸಹ, ಕೇವಲ ಯೋಗಭ್ರಷ್ಟ ಅಂತಷ್ಟೇ ಅಲ್ಲ, ಯಾವನಿಗೂ ಸಹ ಒಳ್ಳೆಯದನ್ನು ಮಾಡೋ ಯಾವನಿಗೂ ಸಹ ದುರ್ಗತಿ ಅನ್ನೋದಿಲ್ಲ. ಬರೆದಿಟ್ಕೋಬಿಡು. ಗೀತೆ ಕೊಡುವಂಥ ಭರವಸೆ. ತಾಯಿಯಾಗಿ ಮಕ್ಕಳ ವಿಶ್ವಾಸವನ್ನು ಕಳ್ಕೊಂಡಾಗ ಹೇಗೆ ವಿಶ್ವಾಸ ತುಂಬುತ್ತಾಳೆ ಅನ್ನೋದಕ್ಕೆ ಇಂಥ ಮಾತುಗಳೇ ಸಾಕ್ಷಿ. ಇಂಥ ಮಾತುಗಳು ಬಹಳಷ್ಟು ಕಡೆಗೆ ಬರ್ತೇವೆ ಗೀತೆಯಲ್ಲಿ. ಆದ್ದರಿಂದ ಕೇವಲ ಯೋಗಭ್ರಷ್ಟನಿಗಷ್ಟೇ ಅಲ್ಲ, ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಅಂತ. ಒಳ್ಳೆಯದನ್ನು ಮಾಡುವಂತಹ ಯಾವನಿಗೂ ಸಹ ಕೆಟ್ಟದ್ದಾಗೋದೇ ಇಲ್ಲ. ಅದನ್ನು ಹೇಳಿ ಅಪ್ಪ ಅಂತ ಪ್ರೀತಿಯಿಂದ ಸಂಬೋಧಿಸ್ತಾನೆ. ಈ ಶ್ಲೋಕವನ್ನು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗಿಲ್ಲದೆ ಇದ್ದರೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ಅಲ್ಲಿಗೆ ನಿಲ್ಲಿಸ್ಕೊಂಡ್ಬಿಟ್ರೆ ಸ್ವಲ್ಪ ಅರ್ಧಂಬರ್ಧ ಸಂಸ್ಕೃತ ಬಂದವರಿಗೆ ದುರ್ಗತಿಂ ತಾತ ಗಚ್ಚತಿ ಅಂತ ಆಗ್ಬಿಡುತ್ತೆ. ನಮ್ಮ ತಾತ ಇದ್ದಾನಲ್ಲ ಅವನಿಗೆ ದುರ್ಗತಿ, ಮೊಮ್ಮಕ್ಕಳಿಗಿಲ್ಲ. ನೋಡಿ, ಇಲ್ಲ ಭಗವದ್ಗೀತೆಯಲ್ಲೇ ಇದೆ ದುರ್ಗತಿಂ ತಾತ ಗಚ್ಚತಿ ಅಂತ. ಸ್ವಲ್ಪ ಈ ಕಿಲಾಡಿ ಮೊಮ್ಮಕ್ಕಳ ಕೈಗೆ ಏನೋ ಸಿಕ್ಕಿಬಿಟ್ರೆ ತಾತಂದಿರನ್ನ ಆಟ ಆಡಿಸ್ಬಿಡ್ಬೋದು ಇಟ್ಕೊಂಡಿಗೆ ಅಂತ. ಅದರಿಂದ ಹಾಗರ್ಥ ಅಲ್ಲ. ಮತ್ತೆ ಇನ್ನೂ ಒಂದು ಮಾತು, ತಾತ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಯಾವ ಅರ್ಥ ಉಂಟೋ ಆ ಅರ್ಥ ಇಲ್ಲ ಅಲ್ವಾ? ಸಮಸ್ಯೆ ಆದದ್ದು ಅದೇನೆ. ಈ ಸಂಸ್ಕೃತದಲ್ಲಿ ತಾತ ಅನ್ನೋದಕ್ಕೆ ಬೇರೆ ಅರ್ಥ, ಕನ್ನಡದಲ್ಲಿ ಆ ಶಬ್ದವನ್ನು ಬೇರ್ಪಡಿಸಿ ಹೇಳುವುದು ಕಷ್ಟ. ಅಜ್ಜ ಅಂತ ಅರ್ಥ ತಾತ ಅನ್ನೋದಕ್ಕೆ. ಈ ಅಜ್ಜ ಅಂದ ತಕ್ಷಣ ಇನ್ನೊಂದು ಸಮಸ್ಯೆ ಏನು? ತಾಯಿಯ ತಂದೆಯೂ ಅಜ್ಜ, ತಂದೆಯ ತಂದೆಯೂ ಅಜ್ಜ. ಹಾಗಾಗಿ ಯಾವ ಅಜ್ಜ ಅಂತ ಪ್ರಶ್ನೆ ಬಂದುಬಿಡುತ್ತೆ. ಹಾಗಾಗಿ ನಾನು ಕೇಳಿದ್ದೇನೆ, ಇಲ್ಲಿ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ತಾಯಿಯ ತಂದೆಗೆ ಮಾತ್ರ ತಾತ ಅಂತ ಹೆಸರಿಸುವಂಥ ಒಂದು ಪದ್ಧತಿ ಉಂಟು ಅಂತ, ಕ್ರಮ ಉಂಟು ಅಂತ. ಎಲ್ಲರಿಗೂ ಪರವಾಗಿಲ್ಲ. ಸಂಸ್ಕೃತದಲ್ಲಿ ಸಮಸ್ಯೆ ಇಲ್ಲ, ಹಾಗೆ ನಿಶ್ಚಿಂತೆ. ಸಂಸ್ಕೃತದಲ್ಲಿ ಪಿತಾಮಹ ಮಾತಾಮಹ ಅಂತ ಎರಡು ಶಬ್ದ ಉಂಟು. ಹಾಗಾಗಿ ಅಲ್ಲಿ ವ್ಯಾವೃತ್ತಿ ಸ್ಪಷ್ಟವಾಗಿ ಆಗಿಬಿಡ್ತದೆ. ಕನ್ನಡದಲ್ಲೇ ತೊಡಕು, ಅಜ್ಜ ಅಂದರೂ ತೊಡಕು, ತಾತ ಅಂದರೂ ತೊಡಕೆ.
ಹಾಗಾಗಿ ಈ ಕನ್ನಡದ ಅಜ್ಜ ತಾತಂದಿರ ಸ್ವಲ್ಪ ಸಮಸ್ಯೆ ಅಂತ ಕಾಣುತ್ತೆ ಒಟ್ಟಾರೆಗೆ. ಆ ಹಿನ್ನೆಲೆಯಲ್ಲಿ ಅದರ ಸ್ಪಷ್ಟ ವಿವರಣೆಯನ್ನು ನಾವು ಮತ್ತೆ ಮುಂದೆ ನೋಡೋಣ. ತಾತ ಅನ್ನೋದಕ್ಕೆ ಏನು ಅರ್ಥ, ಯಾಕೆ ಕೃಷ್ಣ ಅರ್ಜುನನ್ನ ತಾತ ಅಂತ ಕರೀತಾನೆ ಹೀಗೆ ಅಂತ. ಒಂದಂತೂ ಸತ್ಯ, ಭಾಷೆ ಯಾವಾಗಲೂ ಸೀಮಿತವಾದ ಚೌಕಟ್ಟಿನ ಒಳಗೆ ನಿಂತಾಗ ಎಲ್ಲ ಭಾಷೆಯಲ್ಲೂ ಈ ಸಮಸ್ಯೆ ಇದ್ದೇ ಇರ್ತದೆ, ಅದನ್ನು ನಾವು ಮರಿಬಾರದು. ಅದರ ಸಂಸ್ಕೃತದಲ್ಲಿ ಈ ಗೊಂದಲವನ್ನು ಪ್ರಾಚೀನರು ಬಹಳ ಹಿಂದಿನಿಂದಲೇ ಪರಿಹಾರ ಮಾಡಿಬಿಟ್ಟಿದ್ದಾರೆ. ಅದನ್ನು ಹಾಗಾಗಿ ಗೊಂದಲ ಇಲ್ಲವೇ ಇಲ್ಲ. ಮಾತಾಮಹ ಅಂದರೆ ಮತ್ತಲ್ಲಿ ಆ ಅಜ್ಜನೋ ಈ ಅಜ್ಜನೋ ಪ್ರಶ್ನೆ ಇಲ್ಲ, ತಾಯಿ ತಂದೆ ಅಂತಲೇ ಅರ್ಥ. ಪಿತಾಮಹ ಅಂದರೆ ತಂದೆ ತಂದೆ ಅಂತಲೇ ಪ್ರಶ್ನೆನೇ ಇಲ್ಲ ಹೀಗೆ ಅಂತ. ಆದರೆ ಎಲ್ಲ ಭಾಷೆಯಲ್ಲೂ ನಾವು ಹಾಗೆ ನಿರೀಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ನಿರೀಕ್ಷಣೆ ಮಾಡಲಿಕ್ಕೆ ಆಗದೇ ಇರುವಂತಹ ಶಬ್ದಗಳಲ್ಲಿ ಕನ್ನಡದ ತಾತನೂ ಸಹ ಒಂದು. ಅಷ್ಟು ಹಿನ್ನೆಲೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಈಗ ನೋಡಪ್ಪ, ಇಹ ಅಂದರೆ ಈ ಲೋಕದಲ್ಲಿ ಯಾವಾತ ಈ ರೀತಿಯಾಗಿ ಅಧ್ಯಾತ್ಮ ಸಾಧನೆಯನ್ನು ಮಾಡಿ ಅವನ ಸಾಧನೆ ಪರಿಪೂರ್ತಿ ಆಗುವುದರ ಒಳಗೇ ಆಗಿಯೇ ದೇಹವನ್ನು ಬಿಟ್ಟುಬಿಡ್ತಾನೋ ಅಂಥವನಿಗೆ ಸತ್ತ ಮೇಲಂತೂ ದುರ್ಗತಿ ಇಲ್ಲ ಬಿಡು. ಇಲ್ಲೂ ಸಹ ಸಾಧಕನಾದವನು ಅಯ್ಯೋ ನನಗೇನು ಆಗಲಿಲ್ಲ ಅಂತ ಬೇಸರ ಮಾಡ್ಕೊಳ್ಬೇಕಾದದ್ದಿಲ್ಲ. ಯಾಕೆ ಅಂದರೆ ಅದು ಸಾಧನೆಯ ರಂಗವಾದ್ದರಿಂದ ಅಲ್ಲಿ ಅವನಿಗೆ ಖಂಡಿತವಾಗಿಯೂ ಸಹ ಅಷ್ಟೋ ಒಳ್ಳೆಯ ಅಂಶಗಳು ಆಗ್ತಾನೆ ಇರ್ತವೆ. ಆದರೆ ಅನುಭವಕ್ಕೆ ಬರುವುದು ತಡ ಆಗ್ತದೆ. ಹಾಗಾಗಿ ಅವನಿಗೆ ಈ ಲೋಕದಲ್ಲೂ ಖಂಡಿತವಾಗಿಯೂ ಸಹ ಏನಿಲ್ಲ, ಕೆಡಕಾಗೋದಿಲ್ಲ. ಮುಂದೆ ಅಮೂತ್ರ ಅಂದರೆ ಸತ್ತ ಮೇಲೆ, ದೇಹ ಬಿಟ್ಟ ಮೇಲೆ ಪರಲೋಕದಲ್ಲಿಯೂ ಸಹ ಅವನಿಗೆ ಯಾವುದೇ ತೊಂದರೆ ಇಲ್ಲ. ತಸ್ಯ ಅವನಿಗೆ ನಾಶ ನಾಸ್ತಿ, ದುರ್ಗತಿ ಎನ್ನುವಂಥದ್ದು ಇಲ್ಲ, ನಾಶ ಆಗೋದಿಲ್ಲ. ಹಾಗಿದ್ರೆ ನಾಶ ಅಂದರೆ ಏನು? ಭಗವತ್ಪಾದರು ವಿವರಣೆ ಕೊಡ್ತಾರೆ ಕೃಷ್ಣನ ಮಾತಿಗೆ. ನಾಶೋ ನಾಮ ಪೂರ್ವಸ್ಮಾತ್ ಹೀನ ಜನ್ಮ ಪ್ರಾಪ್ತಿ, ಹಿಂದಿನ ಜನ್ಮಕ್ಕಿಂತಲೂ ನೀಚ ಜನ್ಮ. ಅಂತಹ ಜನ್ಮ ಅವನಿಗೆ ಸುತರಾಂ ಬರುವುದಿಲ್ಲ. ಯಾಕೆ ಅಂದರೆ ಅವನು ಏನೇ ಮಾಡಿದ್ದಿದ್ರೂ ಸಹ ಯತ್ ಸ್ವಲ್ಪಮಪಿ ತದ್ ಬಹು, ಸ್ವಲ್ಪವೇ ಮಾಡಿದ್ದಿದ್ರೂ ಸಹ ಅದೇನಾಗುತ್ತೆ, ಬಹು ಆಗುತ್ತೆ ಅಷ್ಟೇ ಹೊರತು ಸಹ ಸ್ವಲ್ಪಕ್ಕಿಂತ ಇನ್ನೂ ಸ್ವಲ್ಪ ಆಗೋದಿಲ್ಲ. ಹಾಗಾಗಿ ಅವನಿಗೆ ದುರ್ಗತಿ ಇಲ್ಲ. ಕೃಷ್ಣನ ಮಾತು, ಅದಕ್ಕೆ ಭಗವತ್ಪಾದರ ಭಾಷ್ಯ, ಆ ಜೋಡಿ ಹೇಗಿದೆ ನೋಡಬೇಕು. ತುಂಬ ಸುಂದರವಾದಂಥ ಒಂದು ಮಾತು. ಅಂದರೆ ಅದಕ್ಕಿಂತ ಜಾಸ್ತಿ ಇಬ್ಬರೂ ಏಕಕಾಲದಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ ಸಾಧಕರಿಗೆ ಅಂತ ಭರವಸೆ ಕೊಡುವಂಥ ಮಾತು ಹೀಗೆ ಅಂತ. ಹೀಗೆ ಅವನಿಗೆ ಖಂಡಿತವಾಗಿಯೂ ಸಹ ಆಗೋದಿಲ್ಲ. ಯಾಕೆ ಅಂದರೆ ಕಲ್ಯಾಣ ಕೃತ್, ಅವನು ಶುಭಕೃತ್, ಒಳ್ಳೆಯದನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ಕೆಟ್ಟದ್ದು ಖಂಡಿತವಾಗಿಯೂ ಸಹ ಆಗುವುದಿಲ್ಲ. ಅವನಿಗೆ ಅಶುಭ ಫಲ ಇಲ್ಲ, ಅವನಿಗೆ ದುರ್ಗತಿ ಇಲ್ಲ. ಹಾಗಿದ್ರೆ ಏನಾಗುತ್ತೆ, ಅವನಿಗೆ ಒಳ್ಳೆಯದೇ ಆಗುತ್ತೆ. ಇದು ಮೊದಲನೇ ಅಂಶ. ಮತ್ತೆ ಈ ಮಧ್ಯೆಯಲ್ಲಿ ಮಾತನಾಡ್ತಾ ಅರ್ಜುನನನ್ನು ಪ್ರೀತಿಯಿಂದ ಕರೆದಿದ್ದಾನೆ ಕೃಷ್ಣ ತಾತ ಅಂತ. ಏನು ಪಾರ್ಥನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಗಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅಪ್ಪ, ಅವನಿಗೆ ಯಾವಾಗಲೂ ಸಹ ದುರ್ಗತಿ ಅನ್ನೋದಿಲ್ಲ. ಯಾರಿಗೆ? ಇಂತಹ ಸಾಧಕನಿಗೆ, ಯೋಗ ಭ್ರಷ್ಟನಿಗೆ. ಹಾಗಿದ್ದರೆ ಯಾಕೆ ಕೃಷ್ಣ ಅರ್ಜುನನನ್ನು ತಾತ ಅಂತ ಕರೆದ? ಒಂದು, ತಾತ ಅಂದರೆ ನಿಜವಾದ ಅರ್ಥ ಏನು? ಎರಡು. ಈ ಎರಡನ್ನು ನಾವು ತಿಳ್ಕೊಳ್ಬೇಕು. ಅದರ ವಿವರಣೆ ಹೇಗೆ ಅಂದರೆ, ಕನ್ನಡದಲ್ಲಿ ತಾತ ಅಂದರೆ ಅಜ್ಜ, ಆದರೆ ಸಂಸ್ಕೃತದಲ್ಲಿ ತಾತ ಅಂದರೆ ಆ ಅಜ್ಜನ ಮಗ. ಅಂದರೆ ಈ ತಾತ ಅಂತ ಕರೆಯೋನಿದ್ದಾನೆ ಅವನ ಅಪ್ಪ. ತಾತ ಅಂದರೆ ಅಪ್ಪ ಅಂತ ಅರ್ಥ. ತಾತಸ್ತು ಜನಕಃ ಪಿತಾ ಅಂತ ಕೋಶ. ಯಾಕೆ ಅವನನ್ನು ತಾತ ಅಂತ ಕರೀತಾರೆ? ಅಪ್ಪನನ್ನಾದರೂ ಯಾಕೆ ತಾತ ಅಂತ ಕರಿಬೇಕು ಅಂತ ಒಂದು ಪ್ರಶ್ನೆ. ನೋಡಿ, ತನೋತಿ ಆತ್ಮಾನಂ ಪುತ್ರರೂಪೇಣ ಇತಿ ಪಿತಾ ತಾತಃ. ತಂದೆಯಾದವನು ತನ್ನನ್ನೇ ಮಗನ ರೂಪದಲ್ಲಿ ವಿಸ್ತರಿಸಿಕೊಳ್ತಾನೆ. ತನೋತಿ, ತನು ವಿಸ್ತಾರೆ ಅಂತ ಧಾತು.
ಹಾಗಾಗಿಯೇ ತನ್ನನ್ನು ತಾನು ವಿಸ್ತರಿಸಿಕೊಳ್ಳುತ್ತಾನೆ ಮಕ್ಕಳು ಎನ್ನುವಂಥ ರೂಪದಿಂದ. ಆದ್ದರಿಂದ ತಂದೆಯನ್ನು ಸಂಸ್ಕೃತದಲ್ಲಿ ತಾತ ಅಂತ ಕರೀತಾರೆ. ತನ್ನನ್ನು ತಾನು ವಿಸ್ತರಿಸಿಕೊಳ್ಳುವುದರಿಂದ ಅವನು ತಾತ ಆಗಬಹುದು. ಮತ್ತು ಮುಂದೆ ಪಿತೈವ ಪುತ್ರ, ಮತ್ತು ಈ ತಂದೆಯೇ ಮಗನ ರೂಪದಿಂದ ಹುಟ್ಟುತ್ತಾನೆ ಅಲ್ವಾ? ಹಾಗಿದ್ರೆ ಹುಟ್ಟಿದವನು ವಾಸ್ತವಿಕವಾಗಿ ಯಾರು? ತಾನೇ ಅಲ್ವಾ? ಆತ್ಮಾವೈ ಪುತ್ರನಾಮಾಸಿ, ತಾನೇ ಮಗನು ಎನ್ನುವಂಥ ರೂಪದಿಂದ ಕರೆಸಿಕೊಳ್ತಾನೆ. ಆದ್ದರಿಂದ ಪುತ್ರೋಪಿ ತಾತ ಉಚ್ಯತೆ. ಆದ್ದರಿಂದಲೇ ಮಗನನ್ನೂ ಸಹ ಪ್ರೀತಿಯಿಂದ ಕರಿಬೇಕಿದ್ರೆ ತಾತ ಅಂತ ಕರೀತಾರೆ. ಅದು ಸಂಸ್ಕೃತದಲ್ಲೂ ಅಷ್ಟೇ ಅಲ್ಲ, ಕನ್ನಡದಲ್ಲೂ. ಏನಪ್ಪ ಹಾಗಿದ್ರೆ ಅವನೇನು ಇವನಿಗೆ ಅಪ್ಪನ? ಪ್ರೀತಿ ಅದರ ಸಾಂಕೇತಿಕವಾಗಿ ನಾವೇನು ಮಾಡ್ತೇವೆ? ಅಪ್ಪ ಅಂತ ಕರಿತೇವೆ, ಅಣ್ಣ ಅಂತ ಕರಿತೇವೆ. ಹಾಗಿದ್ರೆ ಅವನು ನಿಜವಾಗಿ ಇವನಿಗೆ ಅಣ್ಣನ ಅಥವಾ ಇವನ ನಿಜವಾಗಿಯೂ ಅಪ್ಪನ? ಇಲ್ಲ. ಹಾಗಾಗಿ ಆ ಪ್ರೀತಿಯ ದ್ಯೋತಕವಾಗಿ ಮಗನನ್ನೂ ಸಹ, ಯಾಕೆ ಪ್ರೀತಿ ಅಂದರೆ ತನ್ನನ್ನೇ ತಾನು ಅಲ್ಲಿ ಕಾಣ್ತಾನೆ. ಅವನಲ್ಲಿ ಮನುಷ್ಯ ತನ್ನನ್ನು ಪ್ರೀತಿಸಿಕೊಳ್ತಾನೆ. ಆ ಪ್ರೀತಿಯೇ ಹೊರಗೆ ಮಗನ ರೂಪದಿಂದ ಅಭಿವ್ಯಕ್ತವಾದಾಗ ತನ್ನನ್ನೇ ಆತ ಆ ಹೆಸರಿಂದ ಕರೀತಾನೆ, ತಾತ ಅಂತ. ಆ ಪ್ರೀತಿ ಶಿಷ್ಯನಲ್ಲೂ ಇರ್ತದೆ. ಆದ್ದರಿಂದ ಯಾಕೆ ಶಿಷ್ಯನೂ ಸಹ ಮಗನಿಗೆ ಸಮಾನ. ಆ ಹಿನ್ನೆಲೆಯಲ್ಲಿ ಶಿಷ್ಯೋಪಿ ಪುತ್ರವತ್ ಇತಿ, ಮಗನಂತೆ. ನಿಜವಾಗಿ ನೋಡಿದರೆ ಅವನು ಅಪುತ್ರ, ಮಗನಲ್ಲ. ಆದರೂ ಸಹ ತಾತ ಉಚ್ಯತೆ, ಅವನನ್ನು ತಾತ ಅಂತ ಕರೀತಾರೆ. ಆ ಹಿನ್ನೆಲೆಯಲ್ಲಿ ಕೃಷ್ಣ ಅರ್ಜುನನ ಶಿಷ್ಯಸ್ಥಾನದಲ್ಲಿ ಇದ್ದಾನೆ ಅಂತ ಭಾವಿಸಿ ಪ್ರೀತಿಯಿಂದ ತಾತ ಅಂತ ಸಂಬೋಧನೆ ಮಾಡಿದ್ದಾನೆ. ಇಷ್ಟು ಮಾಡಿ ಆದ ಮೇಲೆ ಮತ್ತೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅರ್ಜುನ ಎತ್ತಿದಂಥ ಪ್ರಶ್ನೆ, ಅರ್ಜುನ ಶ್ರುತಿಯ ಅರ್ಥದ ನೆಲೆಯಲ್ಲಿ ಸಂಶಯವನ್ನು ವ್ಯಕ್ತಪಡಿಸಿದ್ದ. ಏನು ವ್ಯಕ್ತಪಡಿಸಿದ್ದ? ಪಿತೃಯಾನದಲ್ಲೂ ಹೋಗದೇ ಇರುವವನು, ದೇವಯಾನದಲ್ಲೂ ಹೋಗದೇ ಇರುವವನು ಆತ ದುರ್ಗತಿಯನ್ನು ಪಡಿತಾನೆ, ಕೀಟವೋ ಪತಂಗವೋ ದಂದಶೂಕವೋ ಆಗ್ತಾನೆ ಎನ್ನುವಂಥದ್ದನ್ನು ಶ್ರುತಿಯ ಆಧಾರದ ಹಿನ್ನೆಲೆಯಲ್ಲಿ ಅರ್ಜುನ ಹೇಳಿದ್ದ. ಅದಕ್ಕೆ ಈ ಕೃಷ್ಣ ಉತ್ತರ ಹೇಳಬೇಕು. ನೋಡಪ್ಪ, ನಿನ್ನ ಸಂಶಯ ಸರಿ, ಆದರೆ ಈ ವಿಷಯ ಏನುಂಟೋ ಇದು ಯೋಗಭ್ರಷ್ಟನಿಗೆ ಅನ್ವಯಿಸುವುದಿಲ್ಲ. ಜಡ್ಜ್ಮೆಂಟ್ ಕೊಟ್ಟೇ ಬಿಟ್ಟ ಕೃಷ್ಣ. ಯಾಕೆ ಅಂತಂದರೆ, ನೋಡು, ಇದು ಯಾರಿಗೆ ಈ ದುರ್ಗತಿ ಎನ್ನುವಂಥದ್ದು ಅಂದರೆ, ಹಿಂದೆ ಅರ್ಜುನನೇ ಹೇಳಿದ್ದಾನೆ, ಯೋಗಭ್ರಷ್ಟ ಎಂಥವನು ಅಂದರೆ ಶ್ರದ್ಧಯೋಪೇತ ಅಯತಿ ಶ್ರದ್ಧಯೋಪೇತ. ಅವನು ಶ್ರದ್ಧೆಯಿಂದ ಕೂಡಿದ್ದಾನೆ. ಉತ್ತಮವಾದಂಥ ಒಂದು ಗತಿ ಅನ್ನೋದು ಇದೆ ಅನ್ನುವಂಥ ವಿಷಯದಲ್ಲಿ ಅವನಿಗೆ ಅಶ್ರದ್ಧೆ ಇಲ್ಲ, ಶ್ರದ್ಧೆ ಉಂಟು. ಆ ಹಿನ್ನೆಲೆಯಲ್ಲಿ ಸಾಧನೆಗೆ ತೊಡಗಿದ್ದಾನೆ. ಆದ್ದರಿಂದ ಅವನು ಶ್ರದ್ಧೆಯಿಂದ ಕೂಡಿದ್ದಾನೆ. ಆ ಶ್ರದ್ಧೆಯಿಂದ ಕೂಡಿದ್ರಿಂದಲೇ ಅವನಿಗೆ ಮೊದಲನೇ ಅರ್ಹತೆ ಉಂಟು ಈ ಎರಡರಲ್ಲಿ ಯಾವುದೋ ಒಂದು ದಾರಿಯಲ್ಲಿ ಹೋಗೋದಕ್ಕೆ. ಒಂದು ಮತ್ತೆ ಅಷ್ಟೇ ಅಲ್ಲ, ಬ್ರಹ್ಮಲೋಕ ಪ್ರಾಪ್ತಿಗೆ ಸಾಧನವಾದವಳು ಒಟ್ಟು 4. ಯಾವ್ಯಾವುದು ಅಂದರೆ, ಮೊದಲನೇ ನಂಬರ್ 1 ಶ್ರದ್ಧಾ, 2ನೇದು ಸತ್ಯಂ, 3ನೇದು ಬ್ರಹ್ಮ ವಿಚಾರ, 4ನೇದು ಸನ್ಯಾಸ. ಈ 4ರಲ್ಲಿ ಒಂದೊಂದಿದ್ರೂ ಸಾಕು, ದೇವಯಾನದಲ್ಲಿ ಹೋಗಬಹುದು. ಒಂದೊಂದೇ 4 ಇರಬೇಕು ಅಂತಿಲ್ಲ. ಆದರೆ ಶ್ರುತಿ ಹೇಳುತ್ತೆ, ಕೇಳು ಏನು ಅಂದರೆ, ಪಂಚಾಗ್ನಿ ವಿದ್ಯಾ ಪ್ರಕರಣದಲ್ಲಿ ಬಂದಂಥ ಮಾತು ಇದು. ಯತ್ಥಂ ವಿದುಹು ಯೇ ಚ ಅಮಿ ಅರಣ್ಯೇ ಶುದ್ಧಾಂ ಸತ್ಯಮುಪಾಸತೆ ತೇ ಅರ್ಚಿಂ ಅಭಿಸಂಭವಂತಿ. ಅರ್ಚಿ ಅಂದರೆ ಅರ್ಚಿರಾದಿ ಮಾರ್ಗ, ದೇವಮಾರ್ಗ ಅಂತ ಅರ್ಥ. ಅವರು ಯಾರು ಅರಣ್ಯದಲ್ಲಿದ್ದು ಶ್ರದ್ಧೆಯಿಂದ ಸತ್ಯವಾದಂಥ ತತ್ವವನ್ನು ಕುರಿತು ಉಪಾಸನೆ ಮಾಡ್ತಾರೋ ಅವರು ಅರ್ಚಿರಾದಿ ಮಾರ್ಗದಿಂದ ಮುಂದಕ್ಕೆ ಹೋಗ್ತಾರೆ ಅಂತ. ಇವನು ಅರಣ್ಯಕ್ಕೆ ಹೋಗದೇ ಇದ್ದಿರಬಹುದು, ಅಥವಾ ಇದ್ದಿರಬಹುದು. ಆದರೆ 2 ಅಂಶ ಈ ಶ್ರುತಿಯಲ್ಲೇ ನಮಗೆ ಸಿಗುತ್ತೆ. ಒಂದು ಸತ್ಯ, ಇನ್ನೊಂದು ಶ್ರದ್ಧೆ. ಅಂದರೆ ಶ್ರದ್ಧೆ ಇದೆ ಅವನಿಗೆ. ಆ ಶ್ರದ್ಧೆಯನ್ನು ಇಟ್ಕೊಂಡು ಆತ ಏನು ಮಾಡಿದ್ದಾನೆ ಅಂದರೆ, ಆ ಸತ್ಯವಾದಂಥ ಬ್ರಹ್ಮವಸ್ತುವನ್ನು ಕುರಿತು ಆತ ಸಾಧನೆಯನ್ನು ಸಹ ಮಾಡಿದ್ದಾನೆ. ಎಂಥ ಸಾಧನೆ ಅಂದರೆ,
ಈ ಯೋಗಭ್ರಷ್ಟನ ಶ್ರದ್ಧೆ, ನೀನೇ ಹೇಳಿದ್ದೆ ಶ್ರದ್ಧೆಯೋಪೇಯತಃ, ಆ ವಿಷಯದಲ್ಲಿ ಸಂಶಯ ಇಲ್ಲ. ಮೊದಲನೇ ಕ್ವಾಲಿಫಿಕೇಷನ್ ಉಂಟು ಅವನಿಗೆ, ದೇವಯಾನದಲ್ಲಿ ಹೋಗೋದಕ್ಕೋ ಅಥವಾ ಪಿತೃಯಾನದಲ್ಲಿ ಹೋಗೋದಕ್ಕೋ ಒಂದು. ಮತ್ತು ಎರಡನೇದು ಸತ್ಯ, ಅದು ಸಹ ಅವನಲ್ಲುಂಟು. ಯಾಕೆ ಅಂದರೆ ಈ ದೃಶ್ಯ ಪ್ರಪಂಚವನ್ನು ನೋಡಿ ಅವನಿಗೆ ಒಂದು ಅನುಭವ ಹೊಂದಿದೆ. ಏನು ಅಂದರೆ ಇದು ಶಾಶ್ವತ ಅಲ್ಲ. ಇದು ಶಾಶ್ವತ ಅಲ್ಲ ಅಂದರೆ ಏನು? ಇದು ಅನೃತ, ಮಿಥ್ಯಾಭೂತವಾದದ್ದು. ಅಂದರೆ ಇದರ ನಿರ್ಧಾರ ಮಾಡುವುದು ಕಷ್ಟ. ಇದು ಏನು ಅನ್ನುವಂಥದ್ದು ಅನಿರ್ಧಾರಿತವಾದಂಥದ್ದು ಅಂತ ಮನಗಂಡು ಆತ ಪ್ರಾಥಮಿಕ ಹಂತದಲ್ಲಿ ತನ್ನ ಚಿತ್ತಶುದ್ಧಿಗೋಸ್ಕರ ಕರ್ಮವನ್ನು ಮಾಡಿ, ನೈಮಿತ್ತಿಕ ಕರ್ಮವನ್ನು ಮಾಡಿ, ಕೊನೆಗೆ ಅದು ಎಲ್ಲವನ್ನೂ ಬಿಟ್ಟು ಸತ್ಯವಾದಂಥ ಬ್ರಹ್ಮವಸ್ತುವನ್ನು ಪಡೆಯಬೇಕು ಅಂತ ತಾನೇ ಆತ ವೇದಾಂತದ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ಅಷ್ಟೋ ಇಷ್ಟೋ ಸಾಧನೆಗೆ ತೊಡಗಿದ್ದು. ಅಲ್ಲಿಗೆ ಅವನಲ್ಲಿ ಸತ್ಯದ ಅಂಶವೂ ಸಹ ಉಂಟು. ಸತ್ಯವಾದಂಥ ಬ್ರಹ್ಮವಸ್ತುವನ್ನು ತಾನು ಅರಿಬೇಕು ಅಂಥೇಳಿ ಆತ ಅಧ್ಯಾತ್ಮ ಸಾಧನೆಗೆ ತೊಡಗಿದ್ದಾನೆ. ಹಾಗಾಗಿ ಆ ಸತ್ಯವಾದಂತಹ ಬ್ರಹ್ಮವಸ್ತುವಿನ ಅನ್ವೇಷಣೆಯೂ ಅವನಲ್ಲಿ ಇದೆ. ಆದ್ದರಿಂದ ಆ ಸತ್ಯದ ಬಗ್ಗೆ ಅವನಿಗೆ ಅರಿವುಂಟು. 2. ಮತ್ತು 3ನೇದು ಬ್ರಹ್ಮವಿಚಾರ ಅಂತ ಹೇಳಿದೆಯಲ್ಲ, ನಿನ್ನೆ ದಿವಸನೇ ನಾನು ಹೇಳಿದ್ದೇನೆ, ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರಾರ್ಥ ಫಲಭೋಗ ವಿರಾಗ, ಶಮಾಧಿ ಸಾಧನ ಸಂಪತ್ತಿ, ಮುಮುಕ್ಷುತ್ವ, ಈ 4 ಸಹ ಅವನಲ್ಲಿದೆ. ಒಂದು ಅದರ ಜೊತೆಗೆ ವೇದಾಂತಕ್ಕೆ ಸಂಬಂಧಪಟ್ಟಂಥ ಶ್ರವಣ, ಮನನ, ನಿಧಿಧ್ಯಾಸನ, ಉಪರತಿ ಇದೆಲ್ಲವನ್ನೂ ಸಹ ಆತ ಮಾಡಿದ್ದಾನೆ. ಇದೆಲ್ಲವನ್ನು ಮಾಡುವುದು ಯಾತಕ್ಕೋಸ್ಕರ? ಬ್ರಹ್ಮ ವಿಚಾರಕ್ಕಾಗಿ ಅಲ್ವಾ? ಯಾವುದರ ಶ್ರವಣ ಮಾಡೋದು? ಬ್ರಹ್ಮ ವಸ್ತುವಿನದೇ ಶ್ರವಣ. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂಥೇಳಿ ಯಾವುದನ್ನು ಶ್ರವಣ ಮಾಡಬೇಕು? ಬ್ರಹ್ಮವಸ್ತುವಿಗೆ ಸಂಬಂಧಪಟ್ಟಿದ್ದನ್ನು. ಯಾವುದನ್ನು ಮನನ ಮಾಡಬೇಕು? ಬ್ರಹ್ಮವಸ್ತುವಿಗೆ ಸಂಬಂಧಪಟ್ಟಿದ್ದೇ ಮನನ ಮಾಡಬೇಕು. ಮನನ ಅಂದರೆ ಏನು? ಯುಕ್ತಿಭಿ ಅನುಚಿಂತನಂ. ಸತ್ಯ ಮತ್ತು ಅಸತ್ಯವಾದಂಥ 2 ವಸ್ತುಗಳನ್ನು ನೀನು ಬೇರ್ಪಡಿಸ್ತಾ ಹೋಗು. ಕೊನೆಗೆ ಎಲ್ಲ ಆ ಕಾರಣವನ್ನು ಹುಡುಕು. ಉದಾಹರಣೆಗೆ, ಇಲ್ಲೊಂದು ಬಟ್ಟೆ ಇದೆ, ಈ ಬಟ್ಟೆಗೆ ಇದು ಶಾಶ್ವತ ಅಲ್ಲ. ಹಾಗಿದರೆ ಈ ಬಟ್ಟೆ ಅಂತ ಆದದ್ದು ನೂಲಿನಿಂದ, ಆ ನೂಲು ಸಹ ಶಾಶ್ವತವಲ್ಲ. ಆ ನೂಲು ಆದದ್ದು ಹತ್ತಿಯಿಂದ ಅಲ್ವಾ? ಆ ಹತ್ತಿಯೂ ಸಹ ಅದು ಶಾಶ್ವತ ಅಲ್ಲ. ಹತ್ತಿ ಬಂದದ್ದು ಹತ್ತಿಯ ಗಿಡದಿಂದ, ಅದು ಸಹ ಒಂದು ದಿವಸ ಹುಟ್ಟುತ್ತದೆ, ಸಾಯ್ತದೆ, ಅದು ಸಹ ಶಾಶ್ವತ ಅಲ್ಲ. ಆ ಹತ್ತಿ ಗಿಡ ಇದ್ದದ್ದು ಭೂಮಿಯಲ್ಲಿ, ಭೂಮಿಯೂ ಸಹ ನಾಶವಾಗ್ತದೆ, ಭೂಕಂಪ ಇತ್ಯಾದಿಗಳಿಂದೆಲ್ಲ ನಾವು ನೋಡ್ತೇವೆ. ಹಾಗಿದ್ದರೆ ಭೂಮಿಯೂ ಸಹ ಪಂಚಭೂತಗಳಲ್ಲಿ ಒಂದು. ಈ ಪಂಚಭೂತಗಳು ಸಹ ಆತ್ಮನ ಆಕಾಶ ಸಂಭೂತ, ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪ, ಅದ್ಭ್ಯ ಪೃಥಿವೀ, ಪೃಥಿವ್ಯಾ ಓಷಧಯ, ಓಷಧೀಭ್ಯೋ ಅನ್ನಂ ಅಂತೆಲ್ಲ ಶ್ರುತಿ ಹೇಳುತ್ತೆ. ಕೊನೆಗೆ ಎಲ್ಲಿ ಹೋಗಿ ನಿಲ್ಲತ್ತೆ ಕೇಳಿದರೆ ಆತ್ಮನ ಆಕಾಶ ಸಂಭೂತ. ಇದೆಲ್ಲವುದು ಹುಟ್ಟಿದ್ದು ಯಾವುದರಿಂದ? ಆತ್ಮವಸ್ತುವಿನಿಂದ. ಅಂತಾದರೆ ಆ ಆತ್ಮವಸ್ತುವಿಗೆ ಹುಟ್ಟಿಲ್ಲ. ಅಲ್ಲಿಗೆ ನೀನು ಹೋಗಿ ನಿಲ್ಲು. ಈ ಪ್ರಾಥಮಿಕ ಹಂತದ ಬ್ರಹ್ಮ ವಿಚಾರ ಉಂಟಲ್ಲ, ಶ್ರವಣ ಮನನ ನಿಧಿಧ್ಯಾಸನ, ಇದೆಲ್ಲವುದು ಸಲ ಹೋಗಿ ಪರ್ಯವಸಾನ ಆಗುವುದಿಲ್ಲಿ? ಅಲ್ಲಿವರೆಗೆ. ಇದು ಬ್ರಹ್ಮ ವಿಚಾರ ಅಲ್ವಾ ಅರ್ಜುನ? ಆದ್ದರಿಂದ ಈತ ಬ್ರಹ್ಮ ವಿಚಾರವನ್ನು ಮಾಡಿದ್ದಾನೆ. 3ನೆಯ ಅಂಶವೂ ಉಂಟು ಅವನಿಗೆ. ಅದರ ಜೊತೆಗೆ ಕೊನೆಯದಾಗಿ ಸನ್ಯಾಸ, ಚಿತ್ತಶುದ್ಧಿಗೋಸ್ಕರ ಕರ್ಮವನ್ನು ಮಾಡಿದ, ನೈಮಿತ್ತಿಕ ಕರ್ಮಗಳನ್ನು ಮಾಡಿದ. ಯಾವಾಗ ವೇದಾಂತ ಶ್ರವಣ ಮನನ ನಿಧ್ಯಾಸನೆಗಳಿಗೆ ಆತ ಮುಂದಾದನೋ ಆಗ ಇಷ್ಟು ದಿವಸ ತಾನು ನಂಬಿಕೊಂಡು ಬಂದಂಥ ಕರ್ಮವನ್ನು ಸನ್ಯಾಸ ಮಾಡಿದ್ದಾನೆ, ಬಿಟ್ಟಿದ್ದಾನೆ. ಸನ್ಯಾಸದ ಅಂಶವೂ ಇದೆ ಅವನಿಗೆ. ಸನ್ಯಾಸ ಅಂದ್ರೇನು? ತ್ಯಾಗ ಅಂತ ಅರ್ಥ, ಬಿಡೋದು ಅಂತ ಅರ್ಥ. ದಯವಿಟ್ಟು ಇವತ್ತಿನ ಕೆಲವು ಸನ್ಯಾಸಗಳನ್ನು ನೋಡ್ಕೊಂಡು ಇದಕ್ಕೆ ಅರ್ಥ ಹಾಕ್ಲಿಕ್ಕೆ ಹೋಗಬೇಡಿ. ಸನ್ಯಾಸ ಅನ್ನೋದಕ್ಕೆ ಅರ್ಥ ಪರಿತ್ಯಾಗ, ಸಮ್ಯಕ್ ತ್ಯಾಗ. ಸ್ಟ್ರೈಕಿಗೆ ಹೋಗಿ ಕೂತ್ಕೊಳ್ಳೋರು ಅಥವಾ ಇನ್ಯಾವುದೋ ಪರವಾಗಿ ಮಾತನಾಡೋರು ಇವರೆಲ್ಲರೂ ಸಹ ಈ ಗುಂಪಿಗೆ ಬರೋದಿಲ್ಲ. ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ನಾನು ಯಾರನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ. ಯಾವ್ಯಾವುದೋ ಉದ್ದೇಶಕ್ಕೆಲ್ಲ ಕಾವಿ ಬಟ್ಟೆ ಹಾಕಿದರೆ ಸನ್ಯಾಸಿಗಳು ಅಂತ ಕರೆಯುವಂಥದ್ದು ಕೃಷ್ಣನಿಗೆ ಅಭಿಪ್ರೇತವಾದದ್ದಲ್ಲ. ಅವನು ಹೇಳ್ತಾ ಇದ್ದಾನೆ, ಅವನು ಕರ್ಮವನ್ನು ಸಂಪೂರ್ಣ ತ್ಯಾಗ ಮಾಡಿದ್ದಾನೆ. ಕರ್ಮ ತ್ಯಾಗ ಮಾಡಿ ಈ ವೇದಾಂತ ಚಿಂತನೆಗೆ ತೊಡಗಿದ್ದಾನೆ. ತಾವತಾ ಅವನಲ್ಲಿ ಕರ್ಮ ಸನ್ಯಾಸತ್ವ ಅನ್ನೋದು ಇದೆಯೋ ಇಲ್ವಾ? ಇದೆ. ಹಾಗಾಗಿ ಅಲ್ಲಿಗೇನಾಯಿತು?
ಶ್ರದ್ಧೆ ಇದೆ, ಮತ್ತು ಸತ್ಯವೂ ಇದೆ, ಬ್ರಹ್ಮ ವಿಚಾರವೂ ಇದೆ, ಮತ್ತೇನುಂಟು ಇನ್ನು ಆ ಸನ್ಯಾಸತ್ವವೂ ಸಹ ಉಂಟು. ಇಷ್ಟೆಲ್ಲ ಇದ್ದ ಮೇಲೆ ಹೇಳು, ಇವಾಗ ಅವನಿಗೆ ದುರ್ಗತಿ ಅಂತ ಹೇಳ್ತೀಯ? ಇಲ್ಲ. ಯಾಕೆ ಅಂದರೆ ಸ್ವತಃ ಶ್ರುತಿಯೇ ಹೇಳುತ್ತೆ ಈ 4ರಲ್ಲಿ ಒಂದಿದ್ರೂ ಸಾಕು ಅಂತ. ಈಗ ಹೇಳ್ತಾ ಇರುವಂಥ ಈ ಕರ್ಮಭ್ರಷ್ಟನಿಗೇನುಂಟು? 4 ಉಂಟು ಅವನಿಗೆ. ಹಾಗಾಗಿ ಕೇವಲ ಲೋಕದ ದೃಷ್ಟಿಯಲ್ಲಿ ಕರ್ಮಭ್ರಷ್ಟ ಅವನು ಅಷ್ಟೇ. ಯಾಕೆಂದರೆ ಅವನಿಗೆ ಹೆಸರಿಗೆ ಬೇರೆ ಶಬ್ದ ಇಲ್ಲ ಅಂತ ಹೇಳ್ತಾ ಇದ್ದೀಯ ನೀನು ಅಷ್ಟೇ ಹೊರತು ಸಹ ಅವನು ನಿಜವಾಗಿ ಯೋಗ ಭ್ರಷ್ಟನಲ್ಲ ಅವನು. ಹಾಗಾಗಿ ಅವನಿಗೆ ದುರ್ಗತಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ಒಂದೊಂದೂ ಸಹ ಬ್ರಹ್ಮಲೋಕಕ್ಕೆ ಸಾಧನೆ ಆಗ್ತದೆ ಅಂತ ಆದಮೇಲೆ 4 ಇದೆ ಅಂತ ಆದಮೇಲೆ ಅವನಿಗೆ ಬ್ರಹ್ಮಲೋಕ ಖಂಡಿತವಾಗಿಯೂ ಸಹ ಸಿಕ್ಕೇ ಸಿಗ್ತದೆ, ನಿಯತವಾಗಿ ಸಿಗ್ತದೆ ಅವನಿಗೆ. ಆದ್ದರಿಂದ ಅವನಿಗೆ ವಿನಾಶ ಎನ್ನುವಂಥದ್ದು ಇಲ್ಲವೇ ಇಲ್ಲ. ವಿನಾಶ ಅಂದರೆ ದುರ್ಗತಿ. ದುರ್ಗತಿ ಅಂದರೆ ಈಗಿನ ಜನ್ಮಕ್ಕಿಂತಲೂ ನೀಚವಾದ ಜನ್ಮ. ಕೀಟ, ಪತಂಗ, ದಂದಶೂಕ, ವರಾಹೋವ, ಸೂಕರೋವ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇಂತಹ ಈ ಜನ್ಮ ಅವನಿಗೆ ಇಲ್ಲ. ಆ ಹಿನ್ನೆಲೆಯಲ್ಲಿಯೇ ಇಂತಹ ಈ ಸಾಧಕನಾದಂತಹ ಯೋಗಭ್ರಷ್ಟನನ್ನು, ಜ್ಞಾನಿಯನ್ನು ಸ್ವತಃ ಶ್ರುತಿದೇವಿ ಹೇಗೆ ಸ್ತುತಿ ಮಾಡುತ್ತೆ ಗೊತ್ತಾ? ನೀನು ಒಂದನ್ನಿಟ್ಕೊಂಡು ಹೇಳಿದೆ, ಆದರೆ ಅದು ಇಲ್ಲಿಗೆ ಸಂಬಂಧ ಪಡದೇ ಇರುವಂಥ ವಿಚಾರ. ಇಂತಹ ಸಾಧಕ ಹೇಗಿರ್ತಾನೆ ಅಂದರೆ, ಮಹಾನಾರಾಯಣ ಉಪನಿಷತ್ತಿನಲ್ಲಿ ಇಂಥವನನ್ನು ಹೊಗಳೋದಕ್ಕೆ ಅಂತಲೇ ವಿದ್ವದ್ ಯಜ್ಞ, ವಿದುಷೋ ಯಜ್ಞ ಎನ್ನುವಂಥ ಒಂದು ಭಾಗ ಉಂಟು. ಅವನ ಜೀವನ ಹೇಗೆ ಸಾಗ್ತಾ ಇರುತ್ತೆ ಅಂದರೆ, ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನ ಶ್ರದ್ಧಾ ಪತ್ನೇ ಶರೀರಮಿಧ್ವಮುರೋ ವೇದಿರ್ಲೋಮಾನಿ ಬರ್ಹಿರ್ವೇದಶಿಖಾ ಹೃದಯಂ ಯೂಪಃ ಕಾಮಾಜ್ಯಂ ಮನ್ಯುಃ ಪಶುಸ್ತಪೋಗ್ನಿರ್ದಮಶಮಯಿತಾ ದಕ್ಷಿಣಾವಾಗ್ಘೋತಾ ಪ್ರಾಣ ಉದ್ಗಾತಾ ಚಕ್ಷುರಧ್ವರ್ಯರ್ಮನೋ ಬ್ರಹ್ಮ ಶ್ರೋತ್ರಮಗ್ನೀದ್ಯಾವಧ್ರಿಯತೆ ಸಾ ದೀಕ್ಷಾ ಯದಶ್ನಾತಿ ತದ್ಧವಿಃ ಯತ್ಪಿಬತಿ ತದಸ್ಯ ಸೋಮಪಾನಂ. ಏನು ಇಂತಹ ಸಾಧಕನನ್ನು ಏನು ಹೊಗಳತ್ತೆ ಅಪೌರುಷೇಯವಾದಂಥ ವೇದಮಾತೆ. ಪಕ್ಷಪಾತವ ಆಕೆಗೆ? ಛೇ, ಯೋಗಭ್ರಷ್ಟನನ್ನು ಅಷ್ಟು ಹಗುರವಾಗಿ ಕಾಣಬೇಡ ನೀನು. ಒಂದು ಜನ್ಮ ಹೆತ್ತು ಇನ್ನೊಮ್ಮೆ ಹುಟ್ಟಿ ಬಂದಾನು, ಆದರೆ ಅವನ ಜೀವನ ಹೇಗಿರುತ್ತೆ ಅಂದರೆ, ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನಃ. ಇಡೀ ಅವನ ಜೀವನವೇ ಸ್ವಲ್ಪ ಕಾಲವೇ ಬದುಕಿರಲಿ, ಬಹಳ ಕಾಲ ಬದುಕಿರಲಿ, ಅವನ ಜೀವನ ಬರೀ ಜೀವನ ಅಲ್ಲ, ಅದೊಂದು ಯಜ್ಞಮಯವಾದಂಥ ಜೀವನ. ಆತ್ಮಜ್ಞಾನಿಯ ಆ ಜೀವನವನ್ನು ಯಜ್ಞಕ್ಕೆ ಹೋಲಿಸಿ ಶ್ರುತಿ ರೂಪಕದಿಂದ ಹೇಳುತ್ತೆ. ಹೇಗೆ ಹೇಳುತ್ತೆ ಅಂದರೆ, ಈ ಚರಾಚರವಾದಂಥ ಪ್ರಪಂಚಕ್ಕೆ ಸಾಕ್ಷಿಯಾದಂಥ ಯಾವ ಆತ್ಮವಸ್ತು ಉಂಟೋ ಅದೇನೇ ಇವನ ಜೀವನ ಯಜ್ಞದ ಯಜಮಾನ. ತಸ್ಯೈವಂ ವಿದುಷೋ ಯಜ್ಞಸ್ಯ ಆತ್ಮ ಯಜಮಾನ. ಯಜ್ಞ ಮಾಡಲಿಕ್ಕೆ ಒಬ್ಬ ಇರಬೇಕಲ್ಲ, ಪವಿತ್ರ ಹಾಕ್ಕೊಂಡಿರ್ತಾನಲ್ಲ, ಯಜ್ಞಕರ್ತ ಯಾರು ಅಂತ. ಹಾಗಿದ್ದರೆ ಈ ಯಜ್ಞದ ಯಜಮಾನ ಯಾರು? ಜ್ಞಾನ ಯಜ್ಞದ ಯಜಮಾನ ಅಂದರೆ ಇಂಥ ಈ ಜ್ಞಾನಿ, ಅವನೇ ಯಜಮಾನ. ಮತ್ತು ಯಜಮಾನ ಅಂತಾದಮೇಲೆ ಅವನಿಗೆ ಪತ್ನಿ ಇರಬೇಕು. ಈತ ಹೇಳಿ ಕೇಳಿ ಸನ್ಯಾಸಿ, ಯಾರೋ ಯೋಗಭ್ರಷ್ಟ, ಎಲ್ಲವನ್ನು ಬಿಟ್ಟಿದ್ದಾನೆ, ಅವನಿಗೆ ಪತ್ನಿ ಇಲ್ಲ, ಹೆಂಡತಿ ಇಲ್ಲ. ಹಾಗಿದ್ದರೆ ಯಾರು ಅವನ ಹೆಂಡತಿ? ಹೆಂಡತಿ ಅನ್ನೋ ಶಬ್ದನೂ ಹೇಳಬಾರ್ದು, ಪತ್ನಿ ಅನ್ನೋ ಶಬ್ದನೂ ಹೇಳಬೇಕು. ಪತ್ನಿ ಅನ್ನೋ ಶಬ್ದಕ್ಕೆ ಯಾಜ್ಞಿಕ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಯಜಮಾನನ ಅರ್ಧಾಂಗಿ ಎನ್ನುವಂಥದ್ದು. ಹಾಗಾಗಿ ಯಾರು ಅವನ ಹೆಂಡತಿ? ಅವನು ಸರ್ವಸಂಗ ಪರಿತ್ಯಾಗಿ, ಅವನಿಗೆ ಪತ್ನಿ ಇಲ್ಲ. ಯಾರು ಪತ್ನಿ ಅಂದರೆ ಶ್ರುತಿ ಹೇಳುತ್ತೆ, ಶ್ರದ್ಧಾಪತ್ನಿ. ಶ್ರದ್ಧೆಯೇ ಅವನ ಪತ್ನಿ. ಮತ್ತು ಮುಂದಿನ ಮಾತು, ಆ ಯಜ್ಞ ನಡಿಬೇಕಿದ್ದರೆ ಮೊದಲು ಒಂದಿಷ್ಟು ಸಮಿತ್ತುಗಳು ಅಂದರೆ ಕಟ್ಟಿಗೆಯ ತುಂಡನ್ನು ಸಮರ್ಪಣೆ ಮಾಡ್ತಾರೆ. ಎಲ್ಲಿ? ಯಜ್ಞ ಕುಂಡದಲ್ಲಿ. ಆ ಮೊಟ್ಟ ಮೊದಲು ಅವನು ಆ ಯಜ್ಞಕ್ಕೆ ಸಮರ್ಪಣೆ ಮಾಡುವಂತಹ ಕಟ್ಟಿಗೆ ತುಂಡು ಯಾವುದಪ್ಪ ಅಂದರೆ ಶರೀರ ಮಿಧ್ವಂ.
ಮೊದಲು ಅವನ ದೇಹವನ್ನೇ ಹೋಮಿಸಿ ಬಿಡ್ತಾನೆ, ದೇಹಾಭಿಮಾನ ಬಿಟ್ಟಿರ್ತಾನೆ ಅವನು. ಇದೇನು ಸಾಮಾನ್ಯವ ಇದು? ಇದೇನೇ ಇದ್ಮ ಅಂದ್ರೆ ಕಟ್ಟಿಗೆ ತುಂಡು, ಅದನ್ನೇ ಹೋಮಿಸಿ ಬಿಡ್ತಾನೆ. ಶರೀರಮಿದ್ಮಂ. ಸರಿ, ಹಾಗಿದ್ರೆ ಆ ಯಜ್ಞ ಮಾಡೋದಕ್ಕೆ ಒಂದು ವೇದ ಕುಂಡ ಕಟ್ಟಬೇಕಲ್ವ ನಾವು? ಆ ಕುಂಡದಕ್ಕೆ ಕಟ್ಟೋದಕ್ಕೆ ಒಂದು ವೇದಿ ಅಂತ ಬೇಕಲ್ಲ, ಯಜ್ಞ ಯಾಗಶಾಲೆ. ಅದು ಯಾವುದು ಯಾಗಶಾಲೆ ಇಲ್ಲಿ ಅಂತ ಕೇಳಿದರೆ, ವೇದಿಹಿ ಉರೋ ವೇದಿಹಿ, ಅವನ ಎದೆ ಅದೇನೇ ಆ ಯಜ್ಞ ವೇದಿ. ಮತ್ತು ಆ ವೇದಿ ಆಯಿತು. ಯಜ್ಞ ಮಾಡಬೇಕಿದ್ರೆ ಆಜ್ಯ ಪಾತ್ರೆಯನ್ನು ಇಡೋದಕ್ಕೆ ಕೆಳಗಡೆಗೆ ದರ್ಭೆಗಳನ್ನೆಲ್ಲ ಹಾಸ್ತಾರೆ, ಬರ್ಹಿ ಅಂತ ಕರೀತಾರೆ ಅದನ್ನು. ಆ ಬರ್ಹಿ ಯಾವುದು ಅಂತ ಕೇಳಿದರೆ ಲೋಮಾನಿ ಬರ್ಹಿಹಿ, ಅವನ ಮೈ ಮೇಲಿರುವಂಥ ಕೂದಲುಗಳೆಲ್ಲ ಬರ್ಹಿಗಳು. ಆಯಿತು. ಅದಾದಮೇಲೆ ಮತ್ತೆ ಮುಂದಿನ ಮಾತು, ಅವನು ಸನ್ಯಾಸಿಗೆ ಮುಂಡನ ಎಲ್ಲವನ್ನು ಬಿಟ್ಟಿದ್ದಾನೆ, ಅವನಿಗೆ ಶಿಖೆಯೇ ಇಲ್ಲ. ಯಾವುದು ಅವನು ಜುಟ್ಟು ಶಿಖ ಯಾವುದು ಅಂತಂದರೆ ವೇದಶಿಖಾ. ಹಾಗಿದ್ದರೆ ಅದೇನೇ ಶಿಖ, ವೇದವೇ ಅವನ ಶಿಖ, ಅದೇ ಅವನ ಜುಟ್ಟು. ಯಾಕೆಂದರೆ ಯಜ್ಞ ಮಾಡುವವನಿಗೆ ಜುಟ್ಟಿರಬೇಕು, ಅದು ಅದರ ಸಂಕೇತ, ಜ್ಞಾನದ ಸಂಕೇತವೂ ಸಹ ಹೌದು ಅದು. ಹಾಗಾಗಿ ನೋಡಿ, ನಮ್ಮಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ವಿಷಯ ನಾನು ಆಚೆ ಹೋಗ್ತೇನೆ. ಕೆಲವು ಜನ ಇಷ್ಟನ್ನು ಮಾತ್ರ ತೆಗಿತಾರೆ, ಇಷ್ಟನ್ನು ಹಾಗೆ ಕಟ್ತಾ ಇರ್ತಾರೆ. ಇನ್ನು ಕೆಲವು ಜನ ಹಾಗಲ್ಲ, ಅದು ಕೊನೆಯ ಪಕ್ಷ ಒಂದು ಗೋಪಾದದಷ್ಟು ಇರಬೇಕು ಎನ್ನುವಂಥದ್ದು ಸಾಮಾನ್ಯ ನಿಯಮ. ಇನ್ನು ಕೆಲವು ಜಾಸ್ತಿ ಬೆಳೆಸ್ತಾರೆ. ಯಾಕೆ ಅಂದರೆ ಒಂದು ವೇದವನ್ನು ಅಧ್ಯಯನ ಮಾಡಿದರೆ ಇಷ್ಟು ಕೂದಲನ್ನು ಇಟ್ಕೊಳ್ಬೇಕು, 2 ವೇದವನ್ನು ಅಧ್ಯಯನ ಮಾಡಿದರೆ ಇಷ್ಟು ಕೂದಲನ್ನು ಇಟ್ಕೊಳ್ಬೇಕು, 3 ವೇದವನ್ನು ಅಧ್ಯಯನ ಮಾಡಿದರೆ ಇಷ್ಟಿಟ್ಕೊಂಡಿರಬೇಕು, ಚತುರ್ವೇದಿ ಆದವನು ಇಷ್ಟಿರಬೇಕು ಅಂತ. ಅಂದರೆ ಅದನ್ನು ನೋಡಿದಾಗಲೇ ಇವನು ಎಷ್ಟು ವೇದಗಳನ್ನು ಅಧ್ಯಯನ ಮಾಡಿದ್ದಾನೆ ಅಂತ ಜನರಿಗೆ ತಿಳಿಬೇಕು. ಇಂಥ ಒಂದು ಹಿನ್ನೆಲೆಯಲ್ಲಿ ಆ ಶಿಖವನ್ನು ಇಟ್ಕೊಳ್ಳುವಂತಹದ್ದು, ಬೆಳೆಸುವಂತಹದ್ದು ಕ್ರಮ. ಇವತ್ತದೆಲ್ಲ ಲುಪ್ತವಾಗಿ ಹೋಗಿದೆ. ಅಲ್ಲ, ಬಿಡೋದಿಲ್ಲ, ಯಾಕಂದರೆ ಒಳಗಡೆ ಇದ್ರೆ ತಾನೆ ಹೊರಗಡೆ ತೋರಿಸೋದಕ್ಕೆ ಅಂತ. ಹಾಗಾಗಿ ಜ್ಞಾನದ ಸಾಂಕೇತಿಕವಾಗಿ ಇದ್ದಂಥದ್ದು. ಹಾಗಾಗಿ ಇವನಿಗೆ ಏನಿದೆ ಹಾಗಿದ್ರೆ ಅಂದರೆ, ಅವನಿಗೆ ಆ ವೇದವೇ ಶಿಖ. ವೇದ ಅಂದರೆ ನೋಡಿ, ಶಿಖ ಅನ್ನೋದು ಜ್ಞಾನದ ಸಂಕೇತ ಅಂತ ಹೇಳಿದೆ, ಅವನಿಗೆ ವೇದವೇ ಶಿಖ ಅಂತ ಹೇಳಿದೆ. ವೇದ ಅಂದರೆ ಏನು? ವಿಧಜ್ಞಾನೇ, ಅದೇ ಅವನ ಶಿಖ. ಮತ್ತು ಮುಂದಿನ ಮಾತು, ಯೂಪಃ. ಯಜ್ಞ ನಡಿಬೇಕಿದ್ರೆ ಅಲ್ಲೊಂದು ಯೂಪಸ್ತಂಭ ಇರಬೇಕು, ಪಶುವನ್ನು ಕಟ್ಟುವಂಥ ಒಂದು ಕಂಬ. ಆ ಕಂಬ ಯಾವುದು ಅಂತಂದರೆ ಹೃದಯಂ ಯೂಪಃ, ಅವನ ಹೃದಯ ಉಂಟಲ್ಲ ಅದೇನೇ ಯೂಪ. ಮತ್ತು ಮುಂದಿನ ಮಾತು, ಯಜ್ಞಕ್ಕೆ ತುಪ್ಪವನ್ನು ಹಾಕಬೇಕು. ಇಲ್ಲಿ ಹಾಗಿದ್ರೆ ಯಾವುದನ್ನು ತುಪ್ಪವಾಗಿ ಆತ ಹೋಮಿಸ್ತಾನೆ ಅಂದರೆ ಕಾಮ ಆಜ್ಯಂ. ಅವನು ಹಾಕುವ ಆಜ್ಯ ಯಾವುದು ಅಂದರೆ ತನ್ನ ಬದುಕಿನ ಬಯಕೆಗಳನ್ನೆಲ್ಲವನ್ನು ಹೋಮಿಸಿ ಬಿಡ್ತಾನೆ ಅವನು. ಯಾವ ಅಗ್ನಿ ಮುಂದೆ ಬರುತ್ತೆ. ಮತ್ತೆ ಆ ಯಜ್ಞ ಅಂದಮೇಲೆ ಸಾಮಾನ್ಯವಾಗಿ ಈ ಪಶುವನ್ನು ಸಹ ಹೋಮಿಸುವಂಥದ್ದುಂಟು ಕೆಲವು ಯಾಜ್ಞಿಕ ಪ್ರಕ್ರಿಯೆಯಲ್ಲಿ. ಅಷ್ಟು ಮಾತ್ರ ಇಟ್ಕೊಳ್ಳಿ, ಬೇರೆ ಆದರೂ ವಿವರಣೆ ಸದ್ಯಕ್ಕೆ ಬೇಡ. ಹಾಗಿದ್ರೆ ಇಲ್ಲಿ ಆ ಯಜ್ಞ ಪಶು ಯಾವುದು ಅಂತ ಕೇಳಿದರೆ ಮನ್ಯು ಪಶು. ಮನ್ಯು ಅಂದರೆ ಕೋಪ, ಸಿಟ್ಟನ್ನೇ ಆತ ಪಶುವಾಗಿ ಹೋಮಿಸಿರ್ತಾನೆ. ಮತ್ತು ತಪೋಗ್ನಿ. ಹಾಗಿದ್ರೆ ಇಂಥ ಯಜ್ಞವನ್ನು ಮಾಡಬೇಕಿದ್ರೆ ಅವನ ಅಗ್ನಿ ಯಾವುದು? ಯಜ್ಞವನ್ನು ಮಾಡುವ ಅಗ್ನಿ ಯಾವುದು ಅಂದರೆ ಅವನ ತಪಸ್ಸೇ ಅಗ್ನಿ. ಆ ತಪಸ್ಸೆ ಎನ್ನುವಂಥ ಅಗ್ನಿಯಲ್ಲಿ ಆತ ಈ ರೀತಿ ಸಿಟ್ಟು ಎನ್ನುವಂತಹ ಏನು ಮಾಡ್ತಾನೆ? ಪಶುವನ್ನು ಹೋಮಿಸ್ತಾನೆ, ತುಪ್ಪವನ್ನು ಹಾಕ್ತಾನೆ, ಕಾಮರಗಳನ್ನು ಹಾಕಿ ಹೋಮಿಸಿ ಬಿಡ್ತಾನೆ. ಮತ್ತು ದಮಶಮ ಇತಾ ದಕ್ಷಿಣ. ಯಜ್ಞ ಅಂತ ಆದಮೇಲೆ ಮತ್ತೆ ನಾವು ದಕ್ಷಿಣೆ ಕೊಡಬೇಕಲ್ಲ. ಯಾಕೆ ಶಮಯಿತ ಬಂದಂಥ ಋತ್ವಿಜರನ್ನು ಅದು ಶಮನ ಮಾಡುವಂಥದ್ದು. ಹಾಗಿದ್ರೆ ಇವನು ಕೊಡುವಂಥ ದಕ್ಷಿಣ ಯಾವುದು ಅಂದರೆ ದಮಃ. ತನ್ನ ಬಹಿರಿಂದ್ರಿಯಗಳನ್ನು ನಿಗ್ರಹಿಸುವುದೇ ದಕ್ಷಿಣ. ದಮಶಮ ಇತಾ ದಕ್ಷಿಣ. ಯಜ್ಞ ಅಂತಾದಮೇಲೆ ಇಷ್ಟು ಜನ ಇರಬೇಕು. ಮತ್ತು ಪುನಃ ಒಬ್ಬ ಹೋತ, ಇನ್ನೊಬ್ಬ ಉದ್ಗಾತ, ಇನ್ನೊಬ್ಬ ಅಧ್ವರ್ಯು, ಇನ್ನೊಬ್ಬ ಬ್ರಹ್ಮ, ಇನ್ನೊಬ್ಬ ಅಗ್ನಿಧ್ರ.
ಈ 5 ಜನ ಇರಬೇಕು. ಈ 5 ಜನರನ್ನೂ ಶ್ರುತಿ ಹೇಳುತ್ತೆ ಈ ಜ್ಞಾನಿಯ ಯಜ್ಞದಲ್ಲಿ. ಯಾರ್ಯಾರಪ್ಪ ಅಂದರೆ ವಾಗ್ಹೋತ, ವಾಕ್. ಆ ಹೋತ ಏನು ಮಾಡ್ತಾನೆ ಅಂದರೆ ಅವನು ಸದಾ ಗಾನ ಮಾಡ್ತಾ ಇರ್ತಾನೆ. ಹಾಗಾಗಿ ವಾಗ್ಹೋತ, ವಾಕ್ ಅಂದರೆ ಮಾತು, ಮಾತೇ ಅವನು ಹೋತ. ಮತ್ತು ಪ್ರಾಣ ಉದ್ಗಾತ, ಅವನ ಒಳಗೆ ಸಂಚರಿಸ್ತಾ ಇರುವಂಥ ಈ ಪ್ರಾಣಗಳೇ ಉದ್ಗಾತ. ಮತ್ತು ಈ ಯಜ್ಞದ ಅಧ್ವರ್ಯು ಯಾರು? ಯಜಮಾನ ಅಂದರೆ ಪುರೋಹಿತ. ಯಾರು ಅಂದರೆ ಚಕ್ಷುರಧ್ವರ್ಯು, ಅವನು ಎಲ್ಲವನ್ನು ನೋಡ್ತಾ ಇರಬೇಕಲ್ಲ, ಹಾಗಾಗಿ ಅಧ್ವರ್ಯು. ಮತ್ತು ಮನೋಬ್ರಹ್ಮ, ಯಜ್ಞಕ್ಕೊಬ್ಬ ಬ್ರಹ್ಮ ಇರಬೇಕು. ಯಾರು ಬ್ರಹ್ಮ ಅಂದರೆ ಮನಸ್ಸೇ ಬ್ರಹ್ಮ. ಮತ್ತು ಶ್ರೋತ್ರಮಗ್ನೀತ್, ಕಿವಿಯೇ ಅಗ್ನಿಧ್ರ. ಹೀಗೆ ಸ್ವತಃ ಶ್ರುತಿ ಇಂತಹ ಸಾಧಕನಾದಂಥ ಜ್ಞಾನಿಯನ್ನು, ಯೋಗಿಯನ್ನು ಹೊಗಳತ್ತೆ. ಇಂಥವನಿಗೆ ದುರ್ಗತಿ ಅಂತ ಹೇಳ್ತೀಯ ಅರ್ಜುನ ನೀನು? ಅದನ್ನು ಹೇಳುವಂತಹ ಧೈರ್ಯ ನಿನಗೆ ಉಂಟೇನ? ಮೊದಲೇ ಸಂಶಯ ಅಂತ ಹೇಳಿದ್ದಾನೆ ಅವನು. ಮತ್ತಷ್ಟೇ ಅಲ್ಲ, ಶ್ರುತಿ ಹೀಗೆ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಸ್ವತಃ ಈ ಶ್ರುತಿಯನ್ನು ಮುಂದಿಟ್ಟುಕೊಂಡು ಸ್ಮೃತಿ ಒಂದು ಮಾತು ಹೇಳುತ್ತೆ, ಬಹಳ ಅದ್ಭುತವಾದಂಥ ಮಾತು. ಶ್ರುತಿಯೇ ಹೀಗಿದೆ, ಅದನ್ನು ಅನುಸರಿಸಿ ಬಂದಂಥ ಸ್ಮೃತಿ ಇನ್ನು ಹೇಗಿರಬೇಕು, ಅದು ಸಹ ಬಹಳ ಅದ್ಭುತವಾದ ಮಾತನ್ನು ಹೇಳುತ್ತೆ. ಆ ಸಾಧಕನಾದಂತಹ ಯೋಗಿ ಅವನ ಒಟ್ಟು ವೈಭವ ಏನು, ಅವನ ಮಹಾತ್ಮ್ಯ ಏನು ಅಂದರೆ, ಸ್ನಾತಂ ತೇನ ಸಮಸ್ತತೀರ್ಥ ಸಲಿಲೆ ಸರ್ವಾಪಿ ದತ್ತಾವನಿಃ ಯಜ್ಞಾನಾಂಚ ಕೃತಂ ಸಹಸ್ರಂ ಅಖಿಲ ದೇವಾಶ್ಚ ಸಂಪೂಜಿತಾಃ ಸಂಸಾರಾಚ್ಚ ಸಮುದ್ಧೃತಾಸ್ವಪಿತರಃ ತ್ರೈಲೋಕ್ಯ ಪೂಜ್ಯೋಪ್ಯಸೌ ಯಸ್ಯ ಬ್ರಹ್ಮ ವಿಚಾರಣೆ ಕ್ಷಣಮಪಿ ಸ್ಥೈರ್ಯಂ ಮನಃ ಪ್ರಾಪ್ನುಯಾತ್. ಆ ಕೊನೆಯ ಸಾಲನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಒಂದು ಕ್ಷಣಕಾಲ ಬ್ರಹ್ಮ ವಿಚಾರದಲ್ಲಿ ಮನಸ್ಸು ತೊಡಗಿದರೂ ಸಹ ಏನೆಲ್ಲ ಆಗತ್ತೆ ಅಂದರೆ, ಸ್ನಾತಂ ತೇನ ಸಮಸ್ತ ತೀರ್ಥ ಸಲಿಲೆ. ಅವನಿಗೆ ಬರುವಂಥ ಪುಣ್ಯ ಏನು? ಎಷ್ಟೆಷ್ಟು ಪವಿತ್ರ ತೀರ್ಥಗಳು ಇವೆಯೋ ಆ ಎಲ್ಲ ತೀರ್ಥದಲ್ಲೂ ಸ್ನಾನ ಮಾಡಿದರೆ ಏನು ಪುಣ್ಯ ಬರುತ್ತೋ ಅಷ್ಟೂ ಪುಣ್ಯ ಕ್ಷಣಕಾಲ ಬ್ರಹ್ಮಚಿಂತನೆ ಮಾಡಿದರೂ ಬರುತ್ತೆ. ಬ್ರಹ್ಮಚಿಂತನೆ ಮಾಡೋನು ತೀರ್ಥ ಸ್ನಾನಕ್ಕೆ ಹೋಗಬೇಕಾದದ್ದು ಇಲ್ಲ. ಯಾಕೆಂದರೆ ಹಾಗಿದ್ರೂ ಅವನು ಹೋಗ್ತಾನೆ, ತನ್ನನ್ನು ತಾನು ಪವಿತ್ರನ ಮಾಡ್ಕೊಳ್ಳೋದಕ್ಕಲ್ಲ, ಅದನ್ನು ಪವಿತ್ರಗೊಳಿಸೋದಕ್ಕೆ. ಸ್ನಾತಂ ತೇನ ಸಮಸ್ತ ತೀರ್ಥ ಸಲಿಲೆ, ಇದು ಒಂದಾಯಿತು. ಮತ್ತು ಎರಡನೇದು ಅವನ ವಿಶೇಷತೆ ಏನು ಅಂದರೆ, ಸರ್ವಾಪಿ ದತ್ತಾವನಿಃ. ಅವನಿ ಅಂದರೆ ಭೂಮಿ. ಒಂದು ಮೆಟ್ಟು ಭೂಮಿಯನ್ನು ದಾನ ಮಾಡಿದರೆ ಎಷ್ಟೋ ಪುಣ್ಯ, ಇನ್ನು ಇಡೀ ಭೂಮಿಯನ್ನು ದಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ. ಅವನ ಹೆಸರಲ್ಲಿರೋದು, ಯಾರ್ಯಾರ್ದು ಹೆಸರಲ್ಲಿರೋದಲ್ಲ. ಅಂತಹ ಪುಣ್ಯ ಕ್ಷಣಕಾಲ ಬ್ರಹ್ಮಚಿಂತನೆಯಿಂದ ಬರುತ್ತೆ. ಸರ್ವಾಪಿ ದತ್ತ ಅವನಿಃ. ಅದರ ಜೊತೆಗೆ ಮುಂದಿನ ಮಾತು, ಯಜ್ಞಾನಾಂಚ ಕೃತಂ ಸಹಸ್ರಂ. ಒಂದಲ್ಲ, ಎರಡಲ್ಲ, ನೂರಲ್ಲ, ಎಷ್ಟು? ಸಹಸ್ರ ಯಜ್ಞವನ್ನು ಮಾಡಿದರೆ, ಅಂದರೆ ಸಹಸ್ರ ಕೃತ್ವ ಇಂದ್ರ, ಅದಕ್ಕೆ ಸಮಾನವಾದಂಥದ್ದು. ಯಾವುದೆಂದು ಬರುತ್ತೆ? ಕ್ಷಣಮಪಿ ಸ್ಥೈರ್ಯಂ ಮನಃ ಪ್ರಾಪ್ನುಯಾತ್. ಎಲ್ಲಿ? ಬ್ರಹ್ಮ ವಿಚಾರದಲ್ಲಿ. ಮತ್ತು ನಾಲ್ಕನೇದು, ಅಖಿಲ ದೇವಾಶ್ಚ ಸಂಪೂಜಿತಾಃ. ನೀನು ಯಾವ್ಯಾವ ದೇವರಿಗೆ ಹರಕೆ ಹೊತ್ಕೊಳ್ತೀಯೋ, ಪೂಜೆ ಮಾಡ್ತೀಯೋ, ಆ ಹರಕೆಗಿರ್ಕೆ ಏನೂ ಬೇಡ. ಕ್ಷಣಕಾಲ ಬ್ರಹ್ಮಚಿಂತನೆ ಮಾಡಿದರೆ ಎಲ್ಲ ದೇವರಿಗೂ ಪೂಜೆ ಮಾಡೋದು ಹಾಗೆ.
ಈ ಮಾತು ಪದೇ ಪದೇ ಬರುತ್ತೆ. ಒಬ್ಬ ಯೋಗಿಯಾದವನನ್ನು, ಒಬ್ಬ ಆತ್ಮಜ್ಞಾನಿಯನ್ನು ಅರ್ಚನೆ ಮಾಡಿದರೆ ಎಲ್ಲರೂ ತೃಪ್ತರಾಗಿ ಬಿಡ್ತಾರೆ. ಯಾಕೆಂದರೆ ಅವನು ಸರ್ವದೇವಮಯ. ಯಾಕೆ? ಆತ್ಮಜ್ಞಾನಿಯಾದ್ದರಿಂದ ಅವನು ಎಲ್ಲರಲ್ಲೂ ಏನನ್ನು ಕಾಣ್ತಾನೆ? ಆತ್ಮಸ್ವರೂಪವನ್ನೇ ಕಾಣ್ತಾ ಇರ್ತಾನೆ ಅಲ್ವಾ. ಹಾಗಾಗಿ ಏನಾಗುತ್ತೆ ಅಂದರೆ, ತಲೆಗೆ ಸ್ನಾನ ಮಾಡಿದರೆ ಕಾಲಿಗೆ ಸ್ನಾನ ಆಗೇ ಆಗುತ್ತೆ. ಆದರೆ ಕಾಲಿಗೆ ಸ್ನಾನ ಮಾಡಿದರೆ ತಲೆಗೆ ಸ್ನಾನ ಆಗುತ್ತೆ ಅನ್ನೋ ನಿಯಮ ಇಲ್ಲ. ಯಾವ್ಯಾವುದೋ ದೇವರನ್ನು ಅರ್ಚನೆ ಮಾಡಿದರೆ ಇಂಥ ಜ್ಞಾನಿಯ ಅರ್ಚನೆ ಆಗುವುದಿಲ್ಲ. ಇವನನ್ನು ಅರ್ಚನೆ ಮಾಡಿದರೆ ಎಲ್ಲ ದೇವತೆಗಳ ಅರ್ಚನೆಯೂ ಆಗಿಬಿಡುತ್ತೆ. ಮತ್ತಷ್ಟೇ ಅಲ್ಲ, ಮತ್ತು 5ನೇ ಅಂಶ, ಅದೆಲ್ಲ ಸರಿ, ಇವನು ಹುಟ್ಟಿದ್ನಲ್ಲ, ಯಾವ ವಂಶದಲ್ಲಿ ಹುಟ್ಟಿದ್ನೋ ಆ ವಂಶಕ್ಕೆ ಏನೋ ಲಾಭ ಆಗತ್ತಾ ಅಂದರೆ, ಸಂಸಾರಾಚ್ಚ ಸಮುದ್ರತಾ ಸ್ವಪಿತರಃ. ಕ್ಷಣಕಾಲ ಬ್ರಹ್ಮಚಿಂತನೆ ಮಾಡಬೇಕು ಅಂಥೇಳಿ ಸನ್ಯಸ್ತನಾಗಿ ಹೊರಟ್ರೂ ಸಹ ಅವನ ಹಿಂದಿನ 60 ತಲೆಮಾರಿನವರು, ಮುಂದಿನ 60 ತಲೆಮಾರಿನವರು ಏನಾಗ್ತಾರೆ? ಉದ್ಧಾರಗೊಳ್ತಾರೆ, ಪವಿತ್ರರಾಗ್ತಾರೆ. ಅಂದರೆ ಇದ್ರ ಬಗ್ಗೆ ವಿಚಾರ ಮಾಡುವ ಭಾವನೆ ಬರೋದೇ ಅಷ್ಟು ವಿರಳ. ಅಷ್ಟೇ ಅಲ್ಲ, ಹೇಗೆ ಕೇಳಿದರೆ 6ನೇ ಅಂಶ, ತ್ರೈಲೋಕ್ಯ ಪೂಜ್ಯೋಪಿ ಅಸೌ. ಅವನು 3 ಲೋಕದಿಂದಲೂ ಸಹ, ಸ್ವರ್ಗ, ಮರ್ತ್ಯ, ಪಾತಾಳ, ಎಲ್ಲರೂ ಸಹ, ಇಲ್ಲಿರುವವರು ಎಲ್ಲರೂ ಸಹ ಅವನನ್ನು ಏನು ಮಾಡ್ತಾರೆ? ಬಹಳ ಗೌರವದಿಂದ ಕಾಣ್ತಾರೆ. ಯಾಕೆ ಅಂದರೆ, ಯಸ್ಯ ಬ್ರಹ್ಮ ವಿಚಾರಣೆ ಕ್ಷಣಮಪಿ ಸ್ಥೈರ್ಯಂ ಮನಃ ಪ್ರಾಪ್ನುಯಾತ್. ಒಂದು ಕ್ಷಣಕಾಲ ಇಲ್ಲ, ನಾನು ಬ್ರಹ್ಮಚಿಂತನೆ ಮಾಡಬೇಕು ಅಂಥೇಳಿ ಶಿವೋಹಂ 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 ಅಂತ ಏಕಾಗ್ರತೆಯಿಂದ ಹೇಳಿದರೆ ಅದಕ್ಕೆ ಇಷ್ಟೊಂದು ಫಲ ಉಂಟು, ವಿಶೇಷತೆ ಉಂಟು. ತಾತ್ಪರ್ಯ, ಈ ಬುದ್ಧಿ ಬರುವುದು ಇಷ್ಟು ಕಷ್ಟ. ಇನ್ನು ಬುದ್ಧಿ ಬಂದು ಇದರೊಳಗೆ 16 ವರ್ಷ ಮುಂದುವರೆದ ಅಂತಾದರೆ ಅಯತಿ ಸ್ವಲ್ಪ ಪ್ರಯತ್ನವನ್ನೇ ಮಾಡಿದ್ದಿದ್ರೂ ಸಹ ಅವನೇನು ಸಾಮಾನ್ಯದವನವನು. ಆದ್ದರಿಂದ ಖಂಡಿತವಾಗಿಯೂ ಸಹ ಅವನಿಗೆ ದುರ್ಗತಿ ಎನ್ನುವಂಥದ್ದು ಇಲ್ಲವೇ ಇಲ್ಲ ಅರ್ಜುನ. ಹೀಗೆ ಶ್ರುತಿ ಹೇಳಿದಂಥ ಮಾತಿನ ಹಿನ್ನೆಲೆಯಲ್ಲಿ ಸ್ಮೃತಿಯೂ ಸಹ ಅವನಿಗೆ ದುರ್ಗತಿ ಇಲ್ಲ, ಅವನಿಗೆ ಉತ್ತರೋತ್ತರವಾದಂಥ ಗತಿಯೇ ಆಗತ್ತೆ ಎನ್ನುವಂಥ ಮಾತನ್ನು ಸಮರ್ಥನೆ ಮಾಡುತ್ತೆ. ಅದರ ಜೊತೆಗೆ ಇಂತಹ ಬ್ರಹ್ಮಚಿಂತನೆಯನ್ನು ಮಾಡುವಂಥವನಿಗೆ ಸಮಸ್ತ ದಿಕ್ಕುಗಳಿಂದಲೂ ಸಹ ಅವನಿಗೆ ಗೌರವ ಎನ್ನುವಂಥ ಮಾತನ್ನು ಸಹ ಶ್ರುತಿ ಹೇಳುತ್ತೆ. ಯಾಕೆಂದರೆ ಗೌರವ ಸಿಗಲಿ ಅಂತ ಮಾಡಲಿಕ್ಕೆ ಹೋಗೋದಿಲ್ಲ ಅವನು. ನಾನು ಅವತ್ತೇ ಹೇಳಿದ್ದೇನೆ, ಇಂಥ ಸಾಧಕ ಬೇರೆಯವರ ಸಮಾಧಾನಕ್ಕೋಸ್ಕರ ಮಾಡೋದಿಲ್ಲ. ಆದ್ದರಿಂದ ಅವನಿಗೆ ದುರ್ಗತಿ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಇಷ್ಟಾದ ಮೇಲೆ ಈಗ ಮತ್ತೆ ಕೃಷ್ಣ ಮುಂದುವರೆದು ಹೇಳ್ತಾನೆ, ಈ ಯೋಗಭ್ರಷ್ಟರಲ್ಲಿ 2 ತರಹದವರಿರ್ತಾರೆ ಅರ್ಜುನ. ಒಬ್ಬ ಸಕಾಮ ಯೋಗಭ್ರಷ್ಟ, ಇನ್ನೊಬ್ಬ ನಿಷ್ಕಾಮ ಯೋಗಭ್ರಷ್ಟ. ಆದ್ದರಿಂದ ಈ ಸಕಾಮ ಯೋಗಭ್ರಷ್ಟನ ವಿಷಯವನ್ನು ಮೊದಲು ನಿನಗೆ ಹೇಳ್ತೇನೆ, ಅದಾದ ಮೇಲೆ ನಿಷ್ಕಾಮ ಯೋಗಭ್ರಷ್ಟನ ವಿಷಯವನ್ನು ತಿಳಿಸಿಕೊಡ್ತೇನೆ ಅಂಥೇಳಿ ಈ 41ನೇ ಶ್ಲೋಕದಲ್ಲಿ ಆ ಸಕಾಮ ಯೋಗಭ್ರಷ್ಟನ ವಿಚಾರವನ್ನು ತಿಳಿಸಿಕೊಡ್ತಾನೆ. ಏನು ಅಂದರೆ, ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿಜಾಯತೆ. ಅರ್ಜುನ, ಈ ಯೋಗಭ್ರಷ್ಟನಾದವನು ಪುಣ್ಯವಂತರಿಗೆ ಅರ್ಹವಾದಂಥ ಲೋಕಗಳನ್ನು ಪಡೆದು ಅಲ್ಲಿ ಬಹಳ ವರ್ಷಗಳ ಕಾಲ ಇದ್ದು ತನ್ನ ಭೋಗ ಕ್ಷಯ ಆದ ಮೇಲೆ ಸಚ್ಛೀಲರಾದಂಥ, ಅಂದರೆ ಉತ್ತಮ ಚಾರಿತ್ರ್ಯವುಳ್ಳಂತಹ ಶ್ರೀಮಂತರ ಮನೆಯಲ್ಲಿ ಆತ ಹುಟ್ಟುತ್ತಾನೆ. ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟ ಅಭಿಜಾಯತೆ. ಇದು ಕೃಷ್ಣ ಹೇಳಿದ ಮಾತು. ಇದು ದುರ್ಗತಿಯಾ? ಯಾಕೆ ಅಂದರೆ, ಆ ಯೋಗಭ್ರಷ್ಟರ ಮೊದಲನೆಯ ಗುಂಪಿನವನು ಸಕಾಮ ಯೋಗಭ್ರಷ್ಟ. ಹಾಗಿದ್ರೆ ಸಕಾಮ ಯೋಗಭ್ರಷ್ಟ ಅಂದರೆ ಏನು? ನಿಷ್ಕಾಮ ಯೋಗಭ್ರಷ್ಟ ಅನ್ನೋದಕ್ಕೆ ಅರ್ಥ ಗೊತ್ತಾಗ್ಬಿಡುತ್ತೆ ಇದನ್ನು ತಿಳ್ಕೊಂಡ್ರೆ ಏನು ಅಂತ. ಈತ
ಸಕಾಮಯೋಗ ಭ್ರಷ್ಟ ಅಂತ ಹೇಳ್ತಿದ್ದೇವಲ್ಲ, ಆತ ಅಧ್ಯಾತ್ಮ ಸಾಧನೆಗೆ ಮೊದಲು ಕರ್ಮವನ್ನು ಮಾಡಿದ್ದಾನೆ, ಉತ್ತಮವಾದಂಥ ಕರ್ಮಗಳನ್ನು ಮಾಡಿದ್ದಾನೆ. ಕೊನೆಗೆ ಅವನಿಗೆ ಒಂದು ನಿಶ್ಚಯ ಜ್ಞಾನ ಬಂದಿದೆ. ತದ್ಯಥಾ ಕರ್ಮಚಿತೋ ಲೋಕ ಕ್ಷೀಯತೆ ಏವಮೇವ ಮುತ್ರ ಪುಣ್ಯಚಿತೋ ಲೋಕ ಕ್ಷೀಯತೆ. ಅಂದರೆ ನಾವು ಈ ಕರ್ಮದಿಂದ ಏನೇನು ಪಡೆದಿದ್ದರೂ ಸಹ ಅದೆಲ್ಲವುದೂ ಸಹ ನಾಶ ಆಗಿಬಿಡುತ್ತೆ. ಕರ್ಮದಿಂದ ಏನು ಸಿಗತ್ತೋ ಅದು ಕರ್ಮಜನ್ಯವಾದದ್ದು, ಅದು ಅನಿತ್ಯ. ಹಾಗಾಗಿ ಈ ಕರ್ಮದಿಂದ ಸಿಗುವಂತಹ ಫಲ ಭೂಲೋಕದಲ್ಲಿ ಬಹಳ ಬೇಗ ಖರ್ಚಾಗ್ತದೆ, ಸ್ವರ್ಗಕ್ಕೆ ಹೋದರೆ ಹೆಚ್ಚು ಕಾಲ ಇರ್ತದೆ ಅಲ್ವಾ. ಅದಕ್ಕೋಸ್ಕರ ಬಹಳ ಕಾಲ ಅನುಭವಿಸಿ ಮತ್ತು ಪುನಃ ತೇತಂ ಲೋಕಂ ಪುಣ್ಯ ಆವಿಶಂತಿ ಅಂತ ಶ್ರುತಿ ಹೇಳುತ್ತೆ. ಮತ್ತು ಪುನಃ ವಾಪಸ್ ಬಂದೇ ಬರ್ತಾರೆ ಹೇಗೆ ಅಂತ, ಇದು ನಿಯಮ. ಹಾಗಾಗಿ ಅವನಿಗೆ ಈ ಹಂತದಲ್ಲಿ ವೈರಾಗ್ಯ ಬಂದುಬಿಡ್ತು. ನನಗೆ ಈ ಕರ್ಮದಿಂದ ಸಿಗುವಂತಹ ಲೋಕಗಳು ಬೇಡ, ಹಾಗಾಗಿ ನಾನಿವಾಗ ಏನು ಮಾಡ್ತೇನೆ, ಆತ್ಮಚಿಂತನೆಗೆ ತೊಡಗ್ತೇನೆ ಅಂಥೇಳಿ ತೊಡಗಿದ. ಹಾಗೆ ತೊಡಗೋದಕ್ಕೂ ಅವನ ಪ್ರಾರಬ್ಧ ಕರ್ಮವೇ ಕಾರಣ. ಆ ಪ್ರಾರಬ್ಧ ಕರ್ಮದಲ್ಲಿ ಮೊದಲು ಕರ್ಮವನ್ನು ಮಾಡುವ ಹಾಗೆ ಅವನನ್ನು ತೊಡಗಿಸುವಂಥ ಒಂದು ಪ್ರೇರಣಾ ಶಕ್ತಿ ಇದೆ. ಮತ್ತು ಅದೇ ಕರ್ಮದ ಇನ್ನೊಂದು ಮುಖ ಅವನನ್ನು ಅಧ್ಯಾತ್ಮ ಕಡೆಗೂ ಸಹ ಹೊರಳಿಸಿದೆ. ಒಂದೇ ಪ್ರಾರಬ್ಧ ಕರ್ಮದಲ್ಲಿ ಎಷ್ಟೋ ಅಂಶಗಳು ಸೇರಿಕೊಂಡಿರ್ತೇವೆ, ಅದನ್ನು ನಾವು ಮರಿಬಾರದು. ಹೀಗೆ ಆತ ಆತ್ಮಚಿಂತನೆಯತ್ತ ಮುಖ ಮಾಡಿದ್ದಾನೆ. ಆದರೆ ಸಾಧನೆ ಸ್ವಲ್ಪ ಆಗಿದೆ. ಮೊದಲು ಮಾಡಿದಂತಹ ಕರ್ಮದ ಸಾಧನೆಯ ಅಂಶ ಬಲವಾಗಿದೆ, ಈಗ ಮಾಡಿದಂತಹ ಆತ್ಮಚಿಂತನೆಯ ಅಂಶ ಕಡಿಮೆ ಇದೆ. ಇಂತಹ ಸಾಧಕನಿಗೆ ಏನಾಗುತ್ತೆ ಅಂದರೆ, ಅವನ ಮರಣಕಾಲದಲ್ಲಿ ತಾನು ಹಿಂದೆ ಅನುಭವಿಸಿದಂತಹ ಭೋಗಗಳ ಒಂದು ನೆನಪು ಬಂದುಬಿಡುತ್ತೆ. ಅನುಭವಿಸಿದ್ನಲ್ಲ ಕರ್ಮ ಮಾಡಬೇಕಿದ್ರೆ, ಅದು ನೆನಪಿಗೆ ಬಂದಾಗ ಏನಾಗುತ್ತೆ ಅಂದರೆ, ಗೀತಾಚಾರ್ಯನ ಹೇಳಿದ್ದಾನೆ, ಎಂ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ಅಂತ. ಹಾಗಾಗಿ ಈ ಅಶ್ವಮೇಧಾದಿ ಯಾಗಗಳನ್ನೆಲ್ಲ ಮಾಡುವಂತಹ ಈ ಮಹಾಕರ್ಮಿಗಳಿದ್ದಾರಲ್ಲ, ಅವರೆಲ್ಲರೂ ಹೋಗಿ ಸೇರುವಂತಹ ಆ ಕರ್ಮದಿಂದ ಲಭ್ಯವಾದಂಥ ಪುಣ್ಯಲೋಕ, ಅದನ್ನು ಹೋಗಿ ಸೇರಿಬಿಡ್ತಾನೆ ಆತ. ಏನು ಸಾಮಾನ್ಯ ಅಲ್ಲ ಇದು. ಅವನನ್ನು ಸಹ 8ನೇ ಅಧ್ಯಾಯ ಯೋಗಿ ಅಂತ ಕರೆದಿದೆ. ವಾಸ್ತವಿಕವಾಗಿ ಅವನು ಕರ್ಮಿ, ಆದರೂ ಸಹ ಅವನನ್ನು ಯೋಗಿ ಅಂತ ಗೀತಾಚಾರ್ಯ ಕರೆದಿದ್ದಾನೆ ಅಲ್ಲಿ. ಆ ವಿಷಯ ನಾವು ಅಲ್ಲಿ ನೋಡ್ತೇವೆ. ಹೀಗೆ ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿ ಆತ ಅದು ಹೇಗೆ ಹೋಗ್ತಾನೆ ಏನು ಎತ್ತ ಅಂತಲ್ಲ, ಮತ್ತು ಪುನಃ ಅಲ್ಲಿ ನೋಡೋಣ. ಆ ಪಿತೃ ಲೋಕದ ಯಾನದ ಮೂಲಕ ಆತ ಆ ಕರ್ಮಿಗಳು ಹೋಗಿ ಸೇರುವಂಥ ಲೋಕವನ್ನು ಸೇರ್ತಾನೆ. ಅಲ್ಲಿ ಬಹಳ ಕಾಲ ಇರ್ತಾನೆ. ಆ ಮಾತನ್ನು ಗೀತಾಚಾರ್ಯರು ಹೇಳ್ತಾನೆ, ಉಷಿತ್ವಾ ಶಾಶ್ವತೀ ಸಮಾಹ. ಬಹಳಷ್ಟು ಕಾಲ ಅಲ್ಲಿ ವಾಸ ಮಾಡ್ತಾನೆ. ಯಾಕೆಂದರೆ ಅವನಿಗೆ ಅಲ್ಲಿ ಅಷ್ಟು ಕಾಲ ಇರುವಷ್ಟು ಕರ್ಮದ ಫಲ ಉಂಟು. ಅಷ್ಟು ಕಾಲ ಇದ್ದು ಆ ಕರ್ಮದ ಫಲವನ್ನು ಆತ ಅನುಭವಿಸ್ತಾನೆ. ಅನುಭವಿಸಿ ಆದ ಮೇಲೆ ಆತ ಏನಾಗ್ತಾನೆ ಕೇಳಿದರೆ, ಮತ್ತೆ ಪುನಃ ವಾಪಸ್ ಬರ್ತಾನೆ. ವಾಪಸ್ ಬರಬೇಕಂದ್ರೆ ಅವನು ಎಲ್ಲಿ ಹುಟ್ಟುತ್ತಾನೆ ಅಂದರೆ, ಶುಚೀನಾಂ ಶ್ರೀಮತಾಂಗೇಹೇ ಯೋಗಭ್ರಷ್ಟ ಅಭಿಜಾಯತೆ. ಸಚ್ಚೀಲರಾದಂತಹ ಧನಿಕರ ಮನೆಯಲ್ಲಿ ಹುಟ್ಟುತ್ತಾನೆ. ಆ ಹಿನ್ನೆಲೆಯಲ್ಲೇ ಬಂದಿದ್ದು ಅಂದರೆ, ಸದ್ಗುಣವಂತರಾದ ಶ್ರೀಮಂತರ ಮನೆಯಲ್ಲಿ ಒಬ್ಬಾತ ಹುಟ್ಟಿದ ಅಂದರೆ ಇದರೊಳಗೆ ಏನೋ ಒಂದು ಪುಣ್ಯಾಂಶ ಇರಬೇಕು ಅವನಿಗೆ. ಆದರೆ ಎರಡು ಕೃಷ್ಣ ಹೇಳ್ತಾನೆ, ಒಂದು ಸದ್ಗುಣವಂತರಾಗಿರಬೇಕು, ಧನಿಕರೂ ಆಗಿರಬೇಕು. ಸದ್ಗುಣ ಇಲ್ಲದೆ ಕೇವಲ ಧನಿಕರಾದರೆ ಲೆಕ್ಕಕ್ಕಿಲ್ಲ. ಮತ್ತು ಧನಿಕರಾಗಿದ್ದು ಗುಣ ಇಲ್ಲದಿದ್ದರೂ ಇಲ್ಲ, ಅಥವಾ ಕೇವಲ ಗುಣ ಇದೆ ಆದರೆ ಸದ್ಗುಣ ಧನಿಕರೂ ಅಲ್ಲ, ಹೀಗಿದ್ದರೂ ಸಹ ಅಲ್ಲ. ಈ ಎರಡೂ ಅಂಶಗಳು ಇದ್ದು ಅಂಥ ಮನೆತನದಲ್ಲಿ ಹುಟ್ಟುವಂಥ ಮಗುವಿನ ಹಿಂದೆ ಇಂಥದ್ದೇನೋ ಒಂದು ಅಂಶ ಇದೆ ಎನ್ನುವಂಥದ್ದನ್ನು ಊಹಿಸಿಕೊಳ್ಳಬಹುದು. ಅಷ್ಟು ಹಿನ್ನೆಲೆಯಲ್ಲಿ ಈ ಐಶ್ವರ್ಯವಂತರಾಗಿರುವಂತಹ ಉತ್ತಮ ಕುಲದಲ್ಲಿ ಆತ ಜನ್ಮವೆತ್ತುತ್ತಾನೆ. ಧರ್ಮರಾಜ, ಜನಕ, ಇಷ್ಟಕ್ಕೆ ನಿಲ್ಲಿಸ್ಕೊಳ್ಳೋಣ, ಮುಂದಿನವ್ರ ಹೆಸರು ಬೇಡ, ಯಾಕೆ ಮುಂದೆ ಬೇಕು ಅವರೆಲ್ಲ ನಮಗೆ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಇಂತಹ ಮನೆತನದಲ್ಲಿ ಜನ್ಮ ಎತ್ತುತ್ತಾನೆ.
ಈಗ ಅರ್ಜುನ ಒಂದು ಪ್ರಶ್ನೆ ಕೇಳಿದ ಮತ್ತೆ ಅಲ್ಲಿ, ಅಲ್ಲ ಆ ಪುಣ್ಯವಂತರು ಹೋಗಿ ಸೇರುವ ಲೋಕ ಅದು ಒಂದೇನೇ ಬಹಳಷ್ಟು ಉಂಟ ಕೃಷ್ಣ? ಒಂದೇ ಲೋಕ ಪುಣ್ಯವಂತರೆಲ್ಲ ಹೋಗಿ ಸೇರೋದು, ಕರ್ಮ ಮಾಡಿ ಇದಂತಹ ಪುಣ್ಯವಂತರು ಹೋಗಿ ಸೇರುವಂಥ ಒಂದೇ ಲೋಕ ಇರುವಂಥದ್ದು. ಹೀಗಿದ್ದಾಗ ನೀನು ಏನು ಹೇಳಿದೆ ಇಲ್ಲಿ? ಲೋಕಾನ್ನಂತ ಬಹುವಚನ ಹೇಳಿದೆ, ಲೋಕಮ್ ಅಂತ ಹೇಳ್ಬೋದಿತ್ತಲ್ವಾ? ಯಾಕೆ ಬಹುವಚನ ಹೇಳಿದೆ? ಬಹಳಷ್ಟು ಲೋಕಗಳಿವೆಯಾ? ಒಬ್ಬೊಬ್ಬರು ಒಂದೊಂದು ಲೋಕವಾ? ಕೃಷ್ಣ ಹೇಳ್ತಾನೆ, ಅಲ್ಲ, ಬಹಳಷ್ಟು ಲೋಕಗಳಿಲ್ಲ. ಆ ಒಂದೇ ಲೋಕದಲ್ಲಿ ಅವನು ಅನುಭವಿಸುವಂತಹ ಭೋಗಸ್ಥಾನಗಳು ಬೇರೆ ಬೇರೆ ಇವೆ. ಆ ಭೋಗಸ್ಥಾನ ಭೇದದಿಂದಾಗಿ ನಾನು ಬಹುವಚನ ಪ್ರಯೋಗ ಮಾಡಿದ್ದೇನೆ. ಅರ್ಜುನ ಈ ಪ್ರಶ್ನೆ ಕೇಳಿದರೆ ನಮಗೆ ಗೊತ್ತೇ ಆಗೋದಿಲ್ಲ ಯಾಕೆ ಅಂತ. ಆದ್ದರಿಂದ ಲೋಕಾನ್ ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಅಂತ ಬಹುವಚನ. ಆ ಭೋಗಸ್ಥಾನಗಳ ಬಾಹುಲ್ಯದಿಂದಾಗಿ ಒಂದೇ ಲೋಕ ಆದರೂ ಸಹ ಬಹುವಚನ. ಹೀಗೆ ಇಷ್ಟು ಹೇಳಿ ಆದಮೇಲೆ ಮತ್ತೆ ಮುಂದಿನ ಶ್ಲೋಕ. ಇಲ್ಲಿಗೆ ಆ ಸಕಾಮ ಯೋಗಭ್ರಷ್ಟನ ವಿಚಾರ ಮುಗೀತು. ಅವನು ಹೋಗ್ತಾನೆ, ಮತ್ತೆ ಇಂಥ ಸ್ಥಳದಲ್ಲಿ ಜನ್ಮ ಎತ್ತಿ ಬರ್ತಾನೆ. ಇರಲಿ ಹಾಗೇನೆ. ಈಗ ನಿಷ್ಕಾಮ ಯೋಗಭ್ರಷ್ಟನ ಗತಿ 42ನೇ ಶ್ಲೋಕ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಪ್ರಾರಂಭವೇ ವಿಕಲ್ಪದಿಂದ ಪ್ರಾರಂಭ ಮಾಡೋದು ಕೃಷ್ಣ. ಅಥವಾ ಹಾಗಿಲ್ಲದೆ ಇದ್ದರೆ ಇನ್ನೊಬ್ಬಿದ್ದಾನಲ್ಲ, ಯಾರು? ನಿಷ್ಕಾಮ ಕರ್ಮಯೋಗಿ ಆತ. ಹೇಗೆ ಅಂದರೆ ಧೀಮಂತರಾದಂಥ ಯೋಗಿಗಳ ಕುಲದಲ್ಲಿ ಅವನು ಹುಟ್ಟುತ್ತಾನೆ. ಈ ಪ್ರಕಾರವಾದಂತಹ ಯೋಗಿಗಳ ಕುಲದಲ್ಲಿ ಜನ್ಮ ಎತ್ತೋದು ಉಂಟಲ್ಲ, ಅದು ಅತ್ಯಂತ ದುರ್ಲಭ. ಮತ್ತು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಆ ಯೋಗಶಕ್ತಿ ಪ್ರಬಲವಾಗಿದ್ದಾಗ ಮಾತ್ರ ಇಂಥ ಜನ್ಮ ದೊರಕತ್ತೆ. ಅವನು ಶ್ರೀಮಂತರ ಮನೆಯಲ್ಲಿ ಹುಟ್ಟೋದಿಲ್ಲ, ಸದ್ಗುಣವಂತರಾದ್ರ ಮನೆಯಲ್ಲೂ ಹುಟ್ಟೋದಿಲ್ಲ. ಅವನು ಹುಟ್ಟೋದಿಲ್ಲಿ ಇಂತಹ ಯೋಗಿನಾಮೇವ ಕುಲೆ. ಅವರೆಂಥವರು? ಧೀಮತಾಂ, ಧೀಮಂತರಾದಂಥ ಯೋಗಿಗಳ ಕುಲದಲ್ಲಿ. ಮಧುಸೂದನ ಸರಸ್ವತಿಗಳು ಇದಕ್ಕೆ ಬೇರೆ ರೀತಿಯ ಅರ್ಥವನ್ನು ಮಾಡಿದ್ದಾರೆ. ಅವನು ಎಲ್ಲಿ ಹುಟ್ಟುತ್ತಾನೆ ಕೇಳಿದರೆ, ಒಬ್ಬ ಸದ್ಗುಣವಂತನಾದಂಥ ದರಿದ್ರ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟುತ್ತಾನೆ ಅಂತ ಬರೀತಾರೆ ಅವರು. ಅದಕ್ಕೆ ಪೋಷಕವಾಗಿ ಬಹಳಷ್ಟು ಅಂಶಗಳನ್ನು ಕೊಡ್ತಾರೆ ವ್ಯಾಖ್ಯಾನದಲ್ಲಿ ಅವರು. ಈ ಮಾತನ್ನು ಅಲ್ಲಗಳೆಯೋದಿಲ್ಲ, ಈ ಮಾತಿಗೂ ಅದೇ ಅರ್ಥ ಅನ್ನುವಂಥದ್ದು. ಆ ಯೋಗಿ ಅನ್ನುವಂಥ ಶಬ್ದಕ್ಕೆ ಅವರು ಅಲ್ಲಿವರೆಗೆ ಅರ್ಥವನ್ನು ನಯನ ಮಾಡ್ತಾರೆ. ಹೀಗೆ ಈ ನಿಷ್ಕಾಮ ಕರ್ಮಯೋಗಿ ಇದ್ದಾನಲ್ಲ, ಅವನು ತನ್ನ ಶ್ರದ್ಧೆ ಮತ್ತು ಅಸದೃಶ್ಯವಾದಂಥ ವೈರಾಗ್ಯ ಹಿಂದೆ ಮಾಡಿದ್ದಿತ್ತಲ್ಲ, ಅದರಿಂದಾಗಿ ಈ ಶುಭ ಗುಣಗಳ ಆಧಿಕ್ಯದಿಂದಾಗಿ ಮರಣಕಾಲದಲ್ಲಿ ಅವನಿಗೆ ಆ ಸಕಾಮ ಕರ್ಮಯೋಗಿಗೆ ಬರುವ ಹಾಗೆ ಕರ್ಮದ ವಾಸನೆ ಇವನಿಗೆ ಬಡಿಯೋದೇ ಇಲ್ಲ. ಹಾಗಿದ್ರೆ ಏನಾಗುತ್ತೆ ಅಂದರೆ, ಅವನು ಈ ವಾಸನೆ ಇಲ್ಲದೆ ದೇಹ ಬಿಡ್ತಾನೆ. ದೇಹ ಬಿಡ್ತಾನೆ ಅಂದರೆ ಅವನಿಗಿನ್ನೂ ಆ ಜ್ಞಾನ ಸಾಧನೆಯ ಯಾವುದೋ ಒಂದು ಅಂಶ ಮಾತ್ರ ಬಾಕಿ ಇದೆ. ಹಾಗಾಗಿ ಆತ ಏನು ಮಾಡ್ತಾನೆ ಅಂದರೆ, ಮತ್ತು ಯಾವ ಲೋಕಕ್ಕೂ ಹೋಗೋದಿಲ್ಲ, ತಕ್ಷಣವೇ ಇಂಥವನು ಏನು ಮಾಡ್ತಾನೆ ಅಂದರೆ ಯೋಗಿನಾಮೇವ ಕುಲೇ ಭವತಿ, ತಕ್ಷಣ ಇನ್ನೊಂದು ಜನ್ಮವೆತ್ತಿ ಸವಿಸ್ಬೇಕು ಅವನು. ಅದಕ್ಕೋಸ್ಕರ ಆ ಯೋಗಿಗಳ ಕುಲದಲ್ಲಿ ಅಂದರೆ ಆತ ಜನ್ಮ ಎತ್ತಿ ಬಿಡ್ತಾನೆ. ಆ ದೇಹ ಬಿಟ್ಟು ಯೋಗಭ್ರಷ್ಟರು ಪುಣ್ಯವಂತರು ಸೇರುವಂಥ ಲೋಕಕ್ಕೆ ಆತ ಹೋಗದೆ ನೇರವಾಗಿ ಏನಾಗ್ತಾನೆ ಅಂದರೆ ಬ್ರಹ್ಮವಿದ್ಯಾ ಸಂಪನ್ನರಾದಂಥ ಯೋಗಿಗಳ ಕುಲದಲ್ಲಿ ಅಥವಾ ದರಿದ್ರ ವಿಪ್ರನ ಮನೆಯಲ್ಲಿ ಆತ ಜನ್ಮ ಎತ್ತುತ್ತಾನೆ. ಇದಕ್ಕೆ ಮಧುಸೂದನಸ್ತ್ರಗಳು ಈ ಮಾತು ಹೇಳೋದಕ್ಕೆ ಕಾರಣ ಉಂಟು, ನಾಳೆ ದಿವಸ ಅದನ್ನು ಹೇಳ್ತೇನೆ. ಜನ್ಮ ತಾಳ್ತಾನೆ. ಜನ್ಮ ತಾಳಿ ಆದಮೇಲೆ ಹೀಗೆ ಅವನು ಜನ್ಮ ಎತ್ತುತ್ತಾನಲ್ಲ, ಇಂಥ ಜನ್ಮ ಎತ್ತೋದು ಬಹಳ ವಿರಳ, ಅತ್ಯಂತ ದುರ್ಲಭ, ಬಹಳ ಕಷ್ಟ. ಅಂದರೆ ಹಾಗೆ ಆ ಯೋಗಿಯ ಕುಲದಲ್ಲಿ, ಧೀಮಂತನಾದಂಥ ಯೋಗಿಯ ಕುಲದಲ್ಲಿ ಅಥವಾ ದರಿದ್ರ ಬ್ರಾಹ್ಮಣನ ಮನೆತನದಲ್ಲಿ ಜನ್ಮ ಎತ್ತುವುದು ಮತ್ತು ಪುನಃ ವಿರಕ್ತನಾಗಿ ಬರುವಂಥದ್ದು ಉಂಟಲ್ಲ, ಇದು ಅತ್ಯಂತ ದುರ್ಲಭ. ಹಾಗೆ ಹೇಳೋದ್ರಿಂದ ಇದು ಅತ್ಯಂತ ಉತ್ತಮ ಎನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಿದ್ರೆ ಯಾಕೆ ಇದು ದುರ್ಲಭ?
ಅಲ್ಲಿ ಶ್ರೀಮಂತರ ಮನೆಯಲ್ಲಿ, ಸದ್ಗುಣವಂತರ ಮನೆಯಲ್ಲಿ ಹುಟ್ಟೋದು ಒಳ್ಳೆಯದಲ್ವಾ? ಇಲ್ಲಿ ಈ ಕಡು ಬಡವನ ಮನೆಯಲ್ಲಿ ಮಧ್ಯಾಹ್ನಕ್ಕೆ ತತ್ವಾರ ಏನೂ ಇಲ್ಲ ಅವನಿಗೆ, ಅಂಥವರ ಮನೆಯಲ್ಲಿ ಹುಟ್ಟುತ್ತಾನೆ. ಯಾಕೆ ಹುಟ್ಟುತ್ತಾನೆ? ಕೃಷ್ಣ ಸ್ಮೃತಿಯ ಹಿನ್ನೆಲೆಯಲ್ಲಿ, ಶ್ರುತಿಯ ಹಿನ್ನೆಲೆಯಲ್ಲಿ ಅದಕ್ಕೆ ಉತ್ತರ ಹೇಳ್ತಾನೆ. ಯಾಕೆ ಅಂದರೆ ಈ ನಿಷ್ಕ್ರಾಮ ಯೋಗಭ್ರಷ್ಟನಿಗೆ ಯಾಕೆ ಇಷ್ಟೆಲ್ಲ ಉತ್ತಮವಾದಂಥ ಅವನ ಜನ್ಮ ಇಂಥಲ್ಲಿ ಹುಟ್ಟುತ್ತಾನಲ್ಲ ಅದು ದುರ್ಲಭ ಅಂತ ಯಾಕೆ ಹೇಳಬೇಕು ಅಂದರೆ ಕೃಷ್ಣ ಹೇಳ್ತಾನೆ, ಆ ಸಕಾಮ ಯೋಗ ಭ್ರಷ್ಟ ಅಲ್ಲಿ ಜನ್ಮ ಎತ್ತಾನಲ್ಲ ಅವನಿಗೆ ಮತ್ತೆ ಪುನಃ ಅಧ್ಯಾತ್ಮ ಸಾಧನೆ ಮಾಡೋದಕ್ಕೆ ಸಾಕಷ್ಟು ತೊಡಕುಗಳು ಉಂಟಾಗ್ತವೆ ಅಲ್ಲಿ. ಯಾಕೆ ಅಂದರೆ ಆ ಶ್ರೀಮಂತಿಕೆ, ಮನೆತನ ಎಲ್ಲ ಕೆಲಸ ಮಾಡುತ್ತೆ. ಒಂದು ಕ್ಷಣಕಾಲ ವಿಚಾರ ಮಾಡಿ, ಬುದ್ಧನ ಜೀವನ ನೋಡಿ. ಅವನಪ್ಪ ಏನು ಮಾಡ್ದ? ಶುದ್ಧೋಧನ ಇದನ್ನು ಕೇಳಿ ಹೋಗಲೇಬಾರ್ದು ಅಂತೇಳಿ ಕೂಡಿಟ್ಬಿಟ್ಟ ಅವನನ್ನು. ಆದರೆ ಅವನ ಆ ಅಧ್ಯಾತ್ಮ ಸಾಧನೆ ಸಂಸ್ಕಾರ ಬಲವಾಗಿತ್ತು. ಹೊರಟ ಇವನು ಈಚೆ ಬರೋದನ್ನೇ ಕಾಯ್ತಾ ಇದ್ದು ಶುದ್ಧಾದಿವಾದ ದಿವಸಗಳು. ತಕ್ಷಣ ಎಳೆದು ಹಾಕಿಬಿಟ್ರು ಅವನನ್ನು. ಆದರೆ ಅಲ್ಲಿವರೆಗೆ ಅವನಿಗಾದಂಥ ಅಡ್ಡಿಯನ್ನು ಸಾಮಾನ್ಯವ. ಆವತ್ತು ಅವನು ಹೋಗಬೇಕಿದ್ರೆ ಅವನೊಂದು ಮಗುವಿನ ತಂದೆ, ಅವನ ಅಪ್ಪ ಈ ಕೆಲಸ ಮಾಡ್ತಿದ್ದು ಯಾವತ್ತೋ ಹೋಗ್ತಿದ್ದ ಅವನು ಅಲ್ವಾ? ಅಲ್ಲಿಗೆ ಈ ಶ್ರೀಮಂತಿಕೆ ಇದೇನು ಮಾಡುತ್ತೆ? ಅಡ್ಡಿಯನ್ನು ಮಾಡುತ್ತೆ. ಅದನ್ನು ಮಧುಸೂದನ ನೇರವಾಗಿ ಹೇಳ್ತಾರೆ, ಈ ಯೋಗಿಗಳ ಕುಲದಲ್ಲಿ ದರಿದ್ರ ಮನೆತನದಲ್ಲಿ ಹುಟ್ಟುವಂತಹ ನಿಷ್ಕಾಮ ಯೋಗಿಗೆ ಇಂಥ ತೊಂದರೆ ಇಲ್ಲ. ಅಲ್ಲಿ ಆಗುವ ತೊಂದರೆ ಏನು, ಇಲ್ಲಿ ಇಲ್ಲದೆ ಇರುವಂಥ ತೊಂದರೆ ಏನು? ಹಾಗಿದ್ರೆ ಅಂದರೆ ಮನೋಹರಾಣಾಂ ಭೋಜ್ಯಾನಾಂ, ಅಲ್ಲಿ ಅವನಿಗೆ ಏನು ಸಿಗ್ತದೆ? ಮನೋಹರವಾದಂಥ ರುಚಿಕರವಾದಂತಹ ಊಟ, ತಿಂಡಿ, ತಿನಿಸು ಇದೆಲ್ಲ ಸಿಕ್ಕಾಗ ಮನುಷ್ಯನಿಗೆ ವೈರಾಗ್ಯ ಬರ್ತದೆಯಾ? ಬರೋದಿಲ್ಲ. ವೈರಾಗ್ಯ ಬಂದವರಿಗೆ ಇಂಥದ್ದನ್ನು ತಿನ್ನಿಸಿದರೂ ಸಹ ವೈರಾಗ್ಯ ಸಡಿಲಾಗಿಬಿಡ್ತದೆ. ಆ ಮನೋಹರಾಣಾಂ ಭೋಜ್ಯಾನಂ ಅನ್ನುವಂಥ ಒಂದು ಶಬ್ದದಿಂದ, ಅದಕ್ಕೋಸ್ಕರ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವರು ಮನಸ್ಸು ವಿಕ್ಷಿಪ್ತ ಆಗುವಂತಹ ಆಹಾರಗಳನ್ನು ತೆಗೆದುಕೊಳ್ಳಬಾರದು. ಇದನ್ನು ಶಾಸ್ತ್ರ ಹೇಳುತ್ತೆ. ಕೆಲವು ಆಗಿವೆ, ಪಲಾಂಡು, ಲಶುನ ಇತ್ಯಾದಿ ಇತ್ಯಾದಿ ಎಲ್ಲ ಅಂತ. ಎಲ್ಲರಿಗೂ ಅಲ್ಲ, ಆ ದಾರಿಯಲ್ಲಿ ಹೋಗುವಂಥವರಿಗೆ. ಅಂತಹ ತೊಡಕು ಅವನಿಗೆ ಇಲ್ಲಿಲ್ಲ. ಯಾರಿಗೆ? ನಿಷ್ಕಾಮ ಯೋಗಭ್ರಷ್ಟನಿಗಿಲ್ಲ. ಮತ್ತು ಎರಡನೇದು ಯುವತೀನಾಂಚ ವಾಸಸಂ. ನಾನು ಇದನ್ನು ವಿವರಣೆ ಮಾಡುವ ಅವಶ್ಯಕತೆ ಇಲ್ಲ, ಸ್ಪಷ್ಟ ಆಗಿದೆ. ಮತ್ತು ಮೂರನೇದು ವಿತ್ತಸ್ಯಾಪಿತ ಸಾನ್ನಿಧ್ಯಾತ್. 20 ಬೇಕು ಅಂತ ಹೇಳಿದ್ರೆ 100 ರೂಪಾಯಿ ಕೊಡ್ತಾನೆ ಅಪ್ಪ ಅಲ್ಲಿ. ಇನ್ನು 80 ರೂಪಾಯಿ ಯಾಕೆ ಖರ್ಚು ಮಾಡಲಿ ಅಂತ ವಿಚಾರ ಮಾಡ್ತಾನೆ ಅಲ್ವಾ? ಆವಾಗ ಅದ್ರ ಹಿಂದೆ ಹೋಗ್ತಾ ಇರುತ್ತೆ ಮನಸ್ಸು. ಅದರಿಂದ ಏನಾಗುತ್ತೆ? ಅವನಿಗೆ ವೈರಾಗ್ಯ ಬರುವುದಕ್ಕಿಂತ ಅದು ಬರದೇ ಇರುವುದಕ್ಕೇನು ಬೇಕು ಎಲ್ಲ ವಾತಾವರಣದಲ್ಲಿ ಸಿಗುತ್ತೆ. ಬಂದ್ರೂ ಸಹ ಹೋಗೋದಕ್ಕೆ ಬಿಡೋದಿಲ್ಲ. ಮತ್ತಷ್ಟೇ ಅಲ್ಲ, ಇಂಥ ಸಿಕ್ಕಿದರೆ ಚಲೇ ಚಿತ್ತಂ ಸತಾಮಪಿ. ಯಾಕೆಂದರೆ ಈ ಮನಸ್ಸನ್ನು ವಿಕ್ಷಿಪ್ತಗೊಳಿಸುವಂಥ ಎಲ್ಲ ವಾತಾವರಣ ಇದ್ದಾಗ ಸಜ್ಜನರ ಮನಸ್ಸು ಸಹ ಏನಾಗುತ್ತೆ? ಎಂಥ ವಿರಕ್ತನ ಮನಸ್ಸು ಸಹ ಅದು ಚಲನ ಆಗುತ್ತೆ. ಅಂದರೆ ಇಟ್ ಗೆಟ್ಸ್ ಟೆಂಪ್ಟೇಷನ್. ವಿಚಾರ ಮಾಡಿ, ಹೌದಾ ಅಲ್ವಾ ಅಂತ. ಹಾಗಾಗಿ ತತ್ ಸಾನ್ನಿಧ್ಯಂ ತತಸ್ತ್ಯಕ್ತ್ವ. ಆದ್ದರಿಂದ ಈ ಎಲ್ಲ ವಸ್ತುಗಳು, ಈ ಅವಕಾಶಗಳು, ಈ ಸನ್ನಿವೇಶಗಳು ಎಲ್ಲೆಲ್ಲಿವೆಯೋ ಅದನ್ನೆಲ್ಲ ಬಿಟ್ಟು ಮುಮುಕ್ಷು ದೂರತಃ ವಸೇತ್. ಮುಮುಕ್ಷುವಾದವನು ದೂರಕ್ಕೆ ಹೋಗಿಬಿಡಬೇಕು ಅಂತ. ಆ ದೂರಕ್ಕೆ ಹೋಗುವಂಥ ಸಹಜವಾದ ಅವಕಾಶ ಯಾರಿಗೆ ಬಂದಿದೆ ಕೇಳಿದರೆ ನಿಷ್ಕಾಮ ಕರ್ಮ ಭ್ರಷ್ಟನಿಗೆ. ಅವನಿಗೆ ಇದು ಯಾವುದು ಸಿಗೋದೇ ಇಲ್ಲ. ಅವನಿಗೆ ಈ ಸಿಗದೇ ಇರುವುದೇ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾನೆ ಕೃಷ್ಣ. ಅಲ್ಲಿ ಸಿಕ್ಕಿದೆ ದೊಡ್ಡ ಮೈನಸ್ ಪಾಯಿಂಟು. ಹಾಗೆ ಇಂತಹ ಈ ನಿಷ್ಕಾಮ ಕರ್ಮ ಯೋಗ ಭ್ರಷ್ಟ ಇದ್ದಾನಲ್ಲ,
ಅವನಿಗೆ ಈ ಚಿತ್ತ ವಿಕ್ಷೇಪಕಾರಕವಾದಂಥ ಯಾವ ವಸ್ತುಗಳು ಅವನ ಹತ್ರ ಬರೋದಿಲ್ಲ, ಜನ್ಮತಃ ಅವುಗಳಿಂದ ದೂರ ಸರಿತಾನೆ. ಅಂಥ ವಾತಾವರಣದಲ್ಲಿ ಹುಟ್ಟುತ್ತಾನೆ ಅವನ ಸಾಧನೆಯ ಫಲದಿಂದಾಗಿ. ಹಾಗಾಗಿಯೇ ಇಂತಹ ಚಿತ್ತ ವಿಕ್ಷೇಪವನ್ನು ಮಾಡದೇ ಇರುವಂತಹ ಇಂಥ ಯೋಗಿಗಳ ಅಥವಾ ದರಿದ್ರ ವಿಪ್ರನ ಮನೆಯಲ್ಲಿ ಜನ್ಮ ಎತ್ತುವಂತಹದ್ದು ಅದು ಅತ್ಯಂತ ದುರ್ಲಭ ಅಂತ. ಇನ್ಯಾವುದೇ ಕಾರಣ ಅಲ್ಲ, ಅವನ ಸಾಧನೆಗೆ ಸಂಪೂರ್ಣ ಪೂರಕವಾದಂಥ ವಾತಾವರಣ ಇಲ್ಲಿ ಸಿಗ್ತದೆ, ಅವನಿಗೆ ಸಾಧನೆಗೆ ಪೂರಕವಾದಂಥ ವಾತಾವರಣ ಸಿಗುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಅವನಿಗಿಂತ ಇವನು ಎಷ್ಟೋ ಪಟ್ಟು ಶ್ರೇಷ್ಠ, ಉತ್ತಮ. ಹೀಗೆ ಮುಂದೆ ಬರೆದು ಮತ್ತೆ ಕೃಷ್ಣ ಹೇಳ್ತಾನೆ, ಅಲ್ಲಿ ಜನ್ಮ ತಾಳಿದ್ದರಿಂದ, ಎಲ್ಲಿ? ಧೀಮತಾಂ ಕುಲೆ ಯೋಗಿನಾಂ ಕುಲೆ, ಅಲ್ಲಿ ಜನ್ಮ ತಾಳಿದ್ರಿಂದ ಅವನಿಗೆ ಇನ್ನೇನು ಲಾಭ ಉಂಟೋ ಅಥವಾ ಇಷ್ಟೇನೋ ಅಂತ ಕೇಳಿದ ಅರ್ಜುನ. ಕೃಷ್ಣ ಹೇಳ್ತಾನೆ, ಇಷ್ಟೇ ಲಾಭ ಅಲ್ಲಪ್ಪ, ಇನ್ನೂ ಲಾಭ ಉಂಟು ಅವನಿಗೆ. ಏನು ಲಾಭ ಉಂಟು ಅಂದರೆ, ನೋಡು, ಅಂತಹ ಮನೆತನದಲ್ಲಿ ಹುಟ್ಟಿದಾಗ ಅವನಿಗೆ ಸಹಜವಾಗಿ ಆ ಹಿಂದಿನ ಜನ್ಮದ ಉತ್ತಮ ಸಂಸ್ಕಾರ ಅದು ಈ ಮಳೆಗಾಲದಲ್ಲಿ ಹೊರತೆ ನೀರು ಬಂದಂಗೆ ಬರ್ತಾ ಇರುತ್ತಂತೆ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತಥೋ ಭೂಯ ಸಂಸಿದ್ಧೌ ಕುರುನಂದನ. ಹಾಗೆ ಅಲ್ಲಿ ಜನ್ಮ ಎತ್ತಿದಾಗ ಆತ ತನ್ನ ಪೂರ್ವದೇಹದಲ್ಲಿ ಏನು ಸಾಧನೆ ಮಾಡಿದ್ನಲ್ಲ, ಆ ಸಾಧನೆಯಿಂದಾಗಿ ಬಂದಂತಹ ಬುದ್ಧಿ ಸಂಸ್ಕಾರದಿಂದ ಮತ್ತೆ ಪುನಃ ಎಲ್ಲವನ್ನೂ ಸಹ ನೆನಪಿಸಿಕೊಳ್ತಾನೆ. ಅವನಿಗೆ ನೆನಪಿಗೆ ಬರುತ್ತೆ, ಪಡೆದುಕೊಳ್ತಾನೆ. ಅನಂತರ ಏನು ಮಾಡ್ತಾನೆ, ಓಹೋ ಇದು ಹೀಗಿತ್ತು, ಇದು ಹೀಗಿತ್ತು ಅಂತ ಅಂದ್ಕೊಂಡು ಹಾಗೇ ನೇರ ಬರೆದಿದ್ರು ಸಹ ಇದು ಸರಿಯಲ್ಲ ಎನ್ನುವಂಥ ಒಂದು ಭಾವನೆ ಬಂದುಬಿಡ್ತದೆ. ಹಾಗೆ ಬಂದಾಗ ಆತ ಮೊದಲನಿಗಿಂತಲೂ ಸಹ ಏನು ಮಾಡ್ತಾನೆ, ಹೆಚ್ಚು ಸಾಧನೆಯನ್ನು ಮಾಡ್ತಾನೆ, ಹೆಚ್ಚು ಸಿದ್ಧಿಯನ್ನು ಪಡಿತಾನೆ. ಹಾಗೆ ಪಡ್ಕೊಂಡು ಆ ರೀತಿಯಲ್ಲೇ ಆತ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಇದು ಹೇಗೆ ಅಂದರೆ ಅವರವರ ಸಾಧನೆಯ ಮೇಲೆ ತೀರ್ಮಾನ, ಒಂದು ಜನ್ಮವೋ ಎರಡು ಜನ್ಮವೋ ಅಂತ ಹೇಳೋದಕ್ಕೆ ಆಗದೇ ಇರುವಂಥದ್ದು. ಒಟ್ಟಾರೆ ಏನು ಕೇಳಿದರೆ ಅವನ ಸಾಧನೆ ಮುಂದುವರಿಯೋದಕ್ಕೆ ಬೇಕಾದಂಥ ಎಲ್ಲ ಅನುಕೂಲಗಳು ಸಹ ಅಲ್ಲಿ ಸಿಗ್ತವೆ. ಹಾಗೆ ಸಿಕ್ಕ ಆದಮೇಲೆ ಆತ ತನ್ನ ಹಿಂದಿನ ಜನ್ಮದ ಆ ಸಾಧನೆಯ ಸಂಸ್ಕಾರ ವಶಾತ್ ತಕ್ಷಣವೇ ಬಾಲ್ಯದಲ್ಲಿಯೇ ಆತ ಸಾಧನೆಗೆ ತೊಡಗ್ತಾನೆ. ಯಾಕೆ ಹೀಗೆ ನೋಡಿ, ಕೆಲವು ಜನರಿಗೆ ವಯಸ್ಸು 50-70 ವೈರಾಗ್ಯ ಬರೋದಿಲ್ಲ. ಇನ್ನು ಕೆಲವು ಜನರಿಗೆ ಮಧ್ಯ ವಯಸ್ಸಿನಲ್ಲಿ ಬರ್ತದೆ, ಇನ್ನು ಕೆಲವು ಜನರಿಗೆ ಬಾಲ್ಯದಲ್ಲೇ ಬಂದುಬಿಡ್ತದೆ. ಯಾಕೆ? ಎಲ್ಲರೂ ಇರೋದು ಒಂದೇ ಭೂಮಿಯಲ್ಲಿ, ಒಂದೇ ಗಾಳಿ, ಒಂದೇ ಆಹಾರ ಸೇವನೆ ಮಾಡ್ತಾರೆ. ಯಾಕೆ ಹೀಗಾಗ್ತದೆ ಅಂದರೆ ಆ ಸಾಧನೆಯಲ್ಲಿ ತೊಡಗುವುದರಲ್ಲೇ ಗೊತ್ತಾಗ್ತದೆ. ಒಬ್ಬೊಬ್ಬರ ಹಿಂದೂ ಇರುವಂಥ ಸಂಸ್ಕಾರ ಬೇರೆ ಬೇರೆ. ಅವರವರು ಮಾಡಿದಂಥ ಸಂಸ್ಕಾರದ ಹಿನ್ನೆಲೆಯಲ್ಲಿ ಈ ಜನ್ಮದಲ್ಲಿ ಅವರಿಗೆ ತಕ್ಕುದಾದಂಥ ಪ್ರೇರಣೆ ಸಿಗ್ತದೆ. ಹಾಗೆ ಅವರು ಮುಂದುವರಿತಾರೆ. ಇಷ್ಟು ಆದಮೇಲೆ ಆ ಬುದ್ಧಿ ಸಂಯೋಗ ಹಿಂದಿನದು ಬಂದು ಅವನಿಗೆ ಸೇರಿಕೊಳ್ಳುತ್ತೆ. ಯಾವುದು? ಪೌರ್ವದೇಹಿಕಂ ಬುದ್ಧಿ ಸಂಯೋಗಂ ಲಭತೆ. ಹಿಂದಿನ ಜನ್ಮದ ನೆನಪಿರುತ್ತಂತೆ ಅವನಿಗೆ. ಮನುಷ್ಯ ಆಗಿ ಹುಟ್ಟಿದರೆ ಮಾತ್ರ ಅಂತ ಅಂದ್ಕೊಳ್ಬೇಡಿ, ಪ್ರಾಣಿಯಾಗಿ ಹುಟ್ಟಿದರೂ ನೆನಪಿರುತ್ತೆ. ನಮ್ಮ ಇತಿಹಾಸದಲ್ಲಿ ಅಂಥ ದಾಖಲುಂಟು. ಮತ್ತು ಹಾಗೆ ನೆನಪು ಬಂದಾಗ ಆತ ಮನುಷ್ಯ ಜನ್ಮದಲ್ಲಾದರೂ ಇರಲಿ, ಪ್ರಾಣಿ ಜನ್ಮದಲ್ಲಾದರೂ ಇರಲಿ, ಆ ಪ್ರಾಣಿ ಜನ್ಮಕ್ಕೆ ತಕ್ಕದಾದ ಸಾಧನೆ ಏನೋ ಒಂದಿಷ್ಟು ನಡೀತಾ ಇರುತ್ತೆ. ಮನುಷ್ಯ ಜನ್ಮ ಬಂದಾಗ ಮನುಷ್ಯ ಜನ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಸಾಧನೆ ನಡೀತಾ ಇರುತ್ತೆ. ಹೀಗೆ ಸಂಸಿದ್ಧಿ ಅಂದರೆ ಮೋಕ್ಷ ಅಂತ ಅರ್ಥ. ಅದಕ್ಕೋಸ್ಕರ ಆತ ಮತ್ತೆ ಪುನಃ ಉತ್ಕಟವಾದಂಥ ಪ್ರಯತ್ನವನ್ನು ಆತ ಮಾಡ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ ಅರ್ಜುನ ಪ್ರಶ್ನೆ ಕೇಳಿದ, ಇದು ಹೇಗೆ ಸಾಧ್ಯ ಕೃಷ್ಣ? ಹೇಗಾಗುತ್ತೆ ಇದು? ನಮಗೆಲ್ಲ ಯಾರಿಗೂ ಅನುಭವವೇ ಇಲ್ವಲ್ಲ. ಉಂಟ ನಮಗೆ? ಇಲ್ಲ. ಕೃಷ್ಣ ಹೇಳ್ತಾನೆ, ಉಂಟು, ಕಾರಣ ಉಂಟು. ಇದರ ಬೀಜ ಇರೋದು ಇಲ್ಲಷ್ಟೇ ಅಲ್ಲಪ್ಪ, ಹಿಂದಿನ ಜನ್ಮದಲ್ಲಿ ಅದು ಹೇಗೆ ಅವನನ್ನು ಮನುಷ್ಯನನ್ನು ಎಳೆಯತ್ತೆ
ಅನ್ನೋದನ್ನು ನಾಳೆ 6:15 ಸೇರಿದಾಗ ತಿಳಿಸ್ತೇನೆ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.